ಲಿಂಗ ವಚನ ಹಾಗೂ ವಿಭಕ್ತಿ ಪ್ರತ್ಯಯ. ಇವತ್ತಿನ ದಿನ ಇನ್ನೊಂದು ಪದಕ್ಕೆ ಪ್ರವೇಶವನ್ನು ಪಡೆಯೋಣ. ಸಾಮಾನ್ಯವಾಗಿ ಆರಂಭದಲ್ಲಿ ನಾವು ನಾಮಪದದ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅದಾದ ಮೇಲೆ ನಾಮಪದದ ರೂಪಾಂತರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ನಿನ್ನೆ ಅವಧಿಯೊಳಗೆ. ಈಗ ಅಷ್ಟೇ ಮುಖ್ಯವಾಗಿರುವಂತಹ ಇನ್ನೊಂದು ಘಟ್ಟ ಅಂತಂದ್ರೆ ಕ್ರಿಯಾಪದಗಳು. ಕ್ರಿಯಾಪದಗಳು ಕೂಡ ನಮಗ ವ್ಯಾಕರಣದೊಳಗೆ ಅಷ್ಟೇ ಮುಖ್ಯ ಆಗ್ತವೆ ಅಂತಕ್ಕಂಥ ವಿಚಾರ. ಇಂಗ್ಲಿಷ್ನೊಳಗೆ ಇದನ್ನ ಏನಂತ ಕರೀತಾರ? ವರ್ಬ್ ಅಂತ ಕರೀತಾರ. ಕ್ರಿಯಾ ವಿಶೇಷಣ ಅಂತ ಬರ್ತದೆ. ಕ್ರಿಯೆಯನ್ನ ವರ್ಣಿಸುವಂತ ಒಂದು ಪದಕ್ಕೆ ಕ್ರಿಯಾ ವಿಶೇಷಣ ಅಂತ ಕರೀತಾರ. ಸೊ ಅದು ಎಡ್ವರ್ಬ್ ಅಂತ ಇಂಗ್ಲಿಷ್ನಲ್ಲಿ ಕರಿತಾ ಇದ್ದಾರೆ. ಆದ್ರೆ ಕ್ರಿಯಾಪದ ಅಂದ್ರೆ ಏನು? ಯಾವ್ದಕ್ಕೆ ನಾವು ಕ್ರಿಯಾಪದ ಅಂತ ಕರಿತಾ ಇದ್ದೀವಿ? ಕ್ರಿಯೆಯ ಅರ್ಥವನ್ನ ಸೂಚಿಸುವಂತ ಪದಕ್ಕೆ ನಾವೇನಂತ ಕರಿತೀವಿ? ಕ್ರಿಯಾಪದ. ಕೇಳು, ತಿನ್ನು, ಬರೆ, ಹೌದಾ, ಸೇರು, ಏನಿವು ಕ್ರಿಯಾ ಧಾತುಗಳ. ಮತ್ತು ಕ್ರಿಯೆಯ ಅರ್ಥವನ್ನ ಹೇಳ್ತಾವಲ್ಲ, ಕ್ರಿಯೆಯ ಅರ್ಥವನ್ನು ಹೇಳ್ತಾವ. ಇದಕ್ಕೆ ನಾವೇನಂತ ಕರಿತೀವಿ? ಕ್ರಿಯಾಪದ ಅಂತ ಕರಿಬಹುದಾ? ಅಥವಾ ಧಾತು ಅಂತೀರಾ? ಧಾತು ಅಂದ್ರೆ ಯಾಕೆ ಧಾತು? ಕ್ರಿಯಾಪದ. ಮತ್ತೆ ಕ್ರಿಯಾಪದ ಅಂದ್ರೆ ಏನು? ಕ್ರಿಯೆಯ ಸಂಪೂರ್ಣ ಅರ್ಥವನ್ನ ಹೇಳುವಂತ ಪದಕ್ಕೆ ಏನಂತ ಕರೀತಾರ? ಕ್ರಿಯಾಪದ. ಕ್ರಿಯೆ ಸಂಪೂರ್ಣವಾಗಿ ಪೂರ್ಣಗೊಂಡಿರ್ಬೇಕಲ್ಲಿ, ಕ್ರಿಯೆ ಮುಗಿದಿರಬೇಕು. ಕ್ರಿಯೆಯ ಸಂಪೂರ್ಣ ಅರ್ಥ ಅದು ಮುಗಿದಿರಬಹುದು, ಅಥವಾ ಈಗ ಸದ್ಯ ನಡೀತಾ ಇರಬಹುದು, ಅಥವಾ ಮುಂದೆ ನಡಿಬಹುದು. ಅದರ ಸಂಪೂರ್ಣ ಅರ್ಥವನ್ನ ಹೇಳುವಂತ ಪದಕ್ಕೆ ನಾವೇನಂತ ಕರಿತೀವಿ? ಕ್ರಿಯಾಪದ ಅಂತ ಕರಿತಾ ಇದ್ದೀವಿ. ಹೌದಾ? ಒಂದು ವಾಕ್ಯವನ್ನ ಇಲ್ಲಿ ಬರೆಯೋಣ. ರಮೇಶನು ಬರಬಾರದು. ಕಥೆಯನ್ನು ಬರೆದನು. ಇದ್ರಾಗ ಯಾವುದು ಕ್ರಿಯಾಪದ? ಯಾವುದು? ಬರೆದನು ಅಂತಕ್ಕಂಥದ್ದು ವಾಕ್ಯದಲ್ಲಿ ಇರುವಂಥದ್ದು. ಇದೊಂದು ಕರ್ತೃಪದ ಆದ್ರೆ ಇದೊಂದು ಕರ್ಮಪದ ಆಗತ್ತೆ, ಇದು ಕ್ರಿಯಾಪದ ಆಗತ್ತೆ. ಹಾಗಿದ್ರೆ ಕ್ರಿಯೆಯಲ್ಲಿ ಏನಾಗಿರ್ಬೇಕು? ಪೂರ್ಣಗೊಂಡಿರ್ಬೇಕು. ಕ್ರಿಯೆಯ ಸಂಪೂರ್ಣ ಅರ್ಥವನ್ನ ಹೇಳುವಂತ ಕ್ರಿಯಾಪದಕ್ಕೆ ನಾವೇನಂತ ಕರಿತೀವಿ? ಪದಕ್ಕೆ ಕ್ರಿಯಾಪದ ಅಂತ ಕರಿತಾ ಇದ್ದೀವಿ ಅಂತಕ್ಕಂಥ ವಿಚಾರ. ಇಲ್ಲಿ ಸಾಮಾನ್ಯವಾಗಿ ಧಾತು ಅನ್ನುವಂಥದ್ದು ಇರ್ತದೆ. ಧಾತುವಿನ ಜೊತೆಗೆ ಕಾಲಸೂಚಕ ಪ್ರತ್ಯಯ ಇರ್ತದೆ. ಕಾಲಸೂಚಕ ಪ್ರತ್ಯಯ ಜೊತೆಗೆ ಆಖ್ಯಾತ ಪ್ರತ್ಯಯ ಸೇರ್ತದೆ. ನಾವು ಸಿಂಪಲ್ ಆಗಿ ಏನ್ ಹೇಳ್ಬಿಟ್ಟು ಈಗ ಕ್ರಿಯೆಯ ಅರ್ಥವನ್ನ ಹೇಳುವಂತ ಪದಕ್ಕೆ ಕ್ರಿಯಾಪದ ಅಂತ ಹೇಳ್ಬಿಟ್ಟಿ. ಆದ್ರೆ ಆ ಕ್ರಿಯಾಪದವನ್ನು ಹೊಡೆದಾಗ ಇಲ್ಲಿ ನಮಗ ಬೇರೆ ಬೇರೆ ರೂಪಗಳು ಸಿಗುತ್ತಾವ. ಹೌದಾ? ಉದಾಹರಣೆಗೆ ಇಲ್ಲಿ ಬರೆ ಅನ್ನುವಂಥದ್ದು ಒಂದು ಧಾತು ಆದ್ರೆ ಆ ಧಾತುವಿಗೆ ಆರಂಭದಲ್ಲಿ ಸೇರುವಂತ ಪ್ರತ್ಯಯ ಕಾಲಸೂಚಕ ಪ್ರತ್ಯಯ. ಯಾವ್ಯಾವ ಕಾಲ? ಬೇಸಿಗೆ ಕಾಲ, ಮಳೆಗಾಲ ಹಾಗೂ ಚಳಿಗಾಲ. ಹೌದು ಅಲ್ಲ? ಯಾವ ಕಾಲಗಳದಾವು? ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅದಾವ. ಮೂರೇ ಕಾಲ. ಆ ಮೂರು ಕಾಲವನ್ನು ಸೂಚಿಸುವಂತ ಪದಗಳು. ದ ಇದು ಭೂತಕಾಲ, ಉತ್ತ ಇದು ವರ್ತಮಾನ ಕಾಲ, ವ ಅಥವಾ ಉವ ಅನ್ನುವಂಥದ್ದು ಭವಿಷ್ಯತ್ ಕಾಲವನ್ನು ಸೂಚಿಸುವಂತ ಪ್ರತ್ಯಯ ಆಗುತ್ತೆ. ಇದಕ್ಕೆ ಕೆಲವೊಂದಿಷ್ಟು ಆಖ್ಯಾತ ಪ್ರತ್ಯಯಗಳು ಸೇರಿಕೊಳ್ತಾವ. ಹೌದಾ? ಉದಾಹರಣೆಗಾಗಿ ಇಲ್ಲಿ ಅನು ಇರಬಹುದು, ಅಳು ಇರಬಹುದು, ಅವು ಇರಬಹುದು, ಅದು ಇರಬಹುದು, ಅರೆ ಇರಬಹುದು, ಅರು ಇರಬಹುದು,
ಸೊ ಇವೆಲ್ಲ ಏನಾಗ್ತವೆ, ಆಖ್ಯಾತ ಪ್ರತ್ಯಯಗಳು ಅಂತ ನಾವು ಗುರುತಿಸ್ತಾ ಇದ್ದೀವಿ. ಹೌದಾ? ಕಾಲಸೂಚಕ ಪ್ರತ್ಯಯಗಳು 3 ಅದಾವ, ಧಾತುಗಳು ಕೂಡ ಸಿಕ್ಕಾಪಟ್ಟೆ ಅದಾವ, ಆಖ್ಯಾತ ಪ್ರತ್ಯಯಗಳು ಕೂಡ ಅದರಂತೆ ಅದಾವ. ಇವು 3 ಸೇರಿದಾಗ ಏನಾಗತಿ, ಒಂದು ಕ್ರಿಯಾಪದ ಉಂಟಾಗ್ತತಿ. ಹಾಗಾದ್ರೆ ಕ್ರಿಯಾಪದ ಉಂಟಾಗ್ಬೇಕಾದ್ರೆ ಆರಂಭದಲ್ಲಿ ಏನಿರ್ಬೇಕು, ಧಾತುಗಳಿರ್ಬೇಕು. ಧಾತುಗಳು ಪ್ಲಸ್ ಕಾಲಸೂಚಕ ಪ್ರತ್ಯಯ ಪ್ಲಸ್ ಆಖ್ಯಾತ ಪ್ರತ್ಯಯ ಇಸ್ ಈಕ್ವಲ್ ಟು ಏನು, ಕ್ರಿಯಾಪದ. ಇದು ಕ್ರಿಯಾಪದದ ಸೂತ್ರ ಅಂತ ಹೇಳ್ಬೋದು. ಹಿಂದೆ ನಾಮಪದದ ಸೂತ್ರ ಹೆಂಗ ಗುರುತಿಸಿದ್ವಲ್ಲ, ಅದೇ ರೀತಿಯಾಗಿ ಕ್ರಿಯಾಪದ ಆಗಬೇಕು ಅಂದ್ರೆ ಈ ಇಷ್ಟು ಪದಗಳು ಇಲ್ಲಿ ಇರಲೇಬೇಕು ಅಂತಕ್ಕಂಥ ವಿಚಾರಗಳು. ಕೂಡಿಸಿ ಓದ್ರಿ. ಬರೆದಾನು, ಬರೆಯುತ್ತಾಳೆ, ಅಳೆ ಇಲ್ಲ ಇಲ್ಲಿ. ಹೌದಾ? ಬರೆಯುವಳು, ಹೌದಾ? ಬರೆಯುವವು. ಇಲ್ಲಿ ಬೇರೆ ಬೇರೆ ನಾವು ಧಾತುಗಳನ್ನ ಸೇರಿಸಿಕೊಂಡು ಕಾಲಸೂಚಕ ಪ್ರತ್ಯಯವನ್ನ ಕೂಡಿಸ್ಕೊಂಡು ಆಖ್ಯಾತ ಪ್ರತ್ಯಯಗಳನ್ನ ಸೇರಿದಾಗ ಉಂಟಾಗುವಂತ ಎಲ್ಲ ರೀತಿಯ ಪದಗಳಿಗೆ ನಾವೇನಂತೀವಿ, ಕ್ರಿಯಾಪದಗಳು ಅಂತ ಕರಿತಾ ಇದ್ದೀವಿ. ಹೌದಾ? ಕ್ರಿಯಾಪದ ಅಂದ್ರೆ ಏನು ಅರ್ಥ ಆಯ್ತಾ? ಈಗ ಒಂದೊಂದಾಗಿ ನಾವೇನ್ ಮಾಡಬೇಕು, ಧಾತು ಅಂದ್ರೇನು ಅಂತ ಅರ್ಥ ಮಾಡ್ಕೋಬೇಕು. ಎರಡನೇದ್ದು ಕಾಲಸೂಚಕ ಪ್ರತ್ಯಯ ಅಂದ್ರೇನು ಅರ್ಥ ಮಾಡ್ಕೋಬೇಕು. ಮೂರನೇದ್ದು ಆಖ್ಯಾತ ಪ್ರತ್ಯಯ ಅಂದ್ರೇನು ಅರ್ಥ ಮಾಡ್ಕೋಬೇಕು. ಆಮೇಲೆ ನಾವು ಕ್ರಿಯಾಪದದ ವಿಧಗಳಿಗೆ ಪ್ರವೇಶವನ್ನ ಪಡೆಯೋಣ. ಹಾಗಿದ್ರೆ ಆರಂಭದಲ್ಲಿ ಧಾತುಗಳು ಅಂದ್ರೇನು? ಸಿಂಪಲ್ ಆಗಿ ನೀವು ಅಂದ್ರೆ ಆಗಲ್ಲ ಏನು, ಕ್ರಿಯಾಪದದ ಮೂಲ ರೂಪವನ್ನ ಏನಂತ ಕರೀತಾರ? ಧಾತು ಅಂತ ಕರೀತಾರ. ಧಾತು ಅಂದ್ರೆ ಬೇರೆ ಅಲ್ಲ, ಕ್ರಿಯಾ ಪ್ರಕೃತಿ ಅಂದ್ರೆ ಬೇರೆ ಅಲ್ಲ, ಎರಡೂ ಒಂದೇ. ಕ್ರಿಯಾ ಪ್ರಕೃತಿ ಅಂದ್ರೂ ಒಂದೇ, ಧಾತು ಅಂದ್ರೆ ಒಂದೇ. ಅಲ್ಲಿ ನಾಮಪದದ ಮೂಲ ರೂಪಕ್ಕೆ ಏನಂತ ಕರೀತಾರ? ನಾಮ ಪ್ರಕೃತಿ ಅಥವಾ ಪ್ರಕೃತಿ ಅಂತ ಕರೀತಾರೆ. ಇಲ್ಲಿ ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ಕರೀತಾರೆ. ಈ ಕ್ರಿಯಾ ಪ್ರಕೃತಿಗಳಲ್ಲಿ ಅಥವಾ ಧಾತುಗಳಲ್ಲಿ ಮತ್ತು ಭೇದಗಳದಾವ, ಪ್ರಕಾರಗಳದಾವ. ಇಷ್ಟ ಸಿಂಪಲ್ ಆಗ್ಲಿಲ್ಲ. ನಾವು ಪ್ರಾಥಮಿಕ ಮತ್ತು ಪ್ರೌಢ ತರಗತಿಗಳಲ್ಲಿ ಏನ್ ಮಾಡ್ತೀವಿ, ಕ್ರಿಯೆಯನ್ನ ಸೂಚಿಸುವ ಪದಗಳಿಗೆ ಕ್ರಿಯಾಪದ ಅಂತಾರ. ಕ್ರಿಯಾಪದದ ಮೂಲ ರೂಪ ಧಾತು ಅಂದ ಅಲ್ಲಿಗೆ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಅಲ್ಲಿಗೆ ನಮ್ಮ ಕಾಲ ಪೂರ್ಣ ಆಯ್ತು. ಹೌದಲ್ಲ? ಸೊ ಅಷ್ಟೇ ಅಧ್ಯಯನಗಳನ್ನ ಇಲ್ಲಿ ಮಾಡಿದ್ರೆ ಸಾಲೋದಿಲ್ಲ, ಸ್ವಲ್ಪ ಆಳವಾದ ಅಧ್ಯಯನಗಳು ಬೇಕಾಗತ್ತೆ. ಕೆಲವೊಂದು ಪ್ರಶ್ನೆಗಳನ್ನ ಕೇಳಿ ಏನ್ ಮಾಡ್ತಾರೆ ಅಂತಂದ್ರೆ, ಇದು ಯಾವ ಧಾತು ಅಂತ ಕೇಳ್ತಾರೆ. ಧಾತುಗಳನ್ನು ಕೊಡ್ತಾರ ಅವರು, ಕೊಟ್ಟಾದ್ಮೇಲೆ ಇದು ಯಾವ ಧಾತು ಅಂತ ಹೇಳಿ ಕೇಳ್ತಾರ ಅವರು. ಅಂದ್ರೆ ಧಾತುಗಳ ಪ್ರಕಾರಗಳಿಗೆ ಪ್ರವೇಶ ಪಡಿಬೇಕಾಗತ್ತ. ಮತ್ತ ಕೆಲವೊಂದಿಷ್ಟು ಕ್ರಿಯಾಪದಗಳ ರೂಪಗಳನ್ನ, ಪ್ರಕಾರಗಳನ್ನ ನಾವು ನೋಡಿದಾಗ ಅಲ್ಲಿ ರೂಪಗಳನ್ನ ಕೇಳಿ ಅದರ ಮೇಲೆ ಪ್ರಶ್ನೆಗಳು ಸಾಕಷ್ಟು ಇದ್ದಿದ್ದನ್ನು ನಾವು ಗಮನಿಸಬಹುದು. ಹಾಗಾಗಿ ನಮಗೆ ಪ್ರತಿಯೊಂದು ಕೂಡ ಇಲ್ಲಿ ಮುಖ್ಯ ಆಕತಿ. ಧಾತುಗಳಲ್ಲಿ 2 ಧಾತುಗಳದಾವ. ಒಂದು ಸಹಜ ಧಾತು, ಇನ್ನೊಂದೇನು ಸಾಧಿತ ಧಾತು. ಹೌದಾ? ಸಹಜ ಧಾತು, ಸಾಧಿತ ಧಾತುಗಳು. ಸಹಜ ಧಾತು ಅಂದ್ರೆ ಭಾಷೆಯಲ್ಲಿ ಈಗ ಆಲ್ರೆಡಿ ಇರುವಂಥವು, ಸಹಜವಾಗಿ ಏನು ನಮ್ಮ ಪರಂಪರೆಯಲ್ಲಿ ಹುಟ್ಕೊಂಡಿದ್ದಾವ, ಅವನ್ನೆಲ್ಲ ನಾವೇನಂತ ಕರಿತೀವಿ? ಸಹಜವಾದ ಧಾತುಗಳು ಅಂತ. ಹೇಳು, ಕೇಳು, ಬರೆ, ತಿನ್ನು, ಮಲಗು, ಇವೆಲ್ಲ ಸಹಜವಾದಂಥ ಧಾತುಗಳು ಅಂತಕ್ಕಂಥ ವಿಚಾರಗಳು. ಇನ್ನು ಈ ಸಹಜ ಧಾತುಗಳಲ್ಲಿ ಮತ್ತೆ 2 ವೆರೈಟಿ ಮಾಡ್ತಾರೆ. ಸಹಜ ಧಾತುಗಳಲ್ಲಿ ಏನು ಮತ್ತೆ 2 ಪ್ರಕಾರಗಳದಾವು. ಸಕರ್ಮಕ ಧಾತು, ಅಕರ್ಮಕ ಧಾತು. ಸಕರ್ಮಕ ಮತ್ತು ಅಕರ್ಮಕ. ಏನಿದು ಸಕರ್ಮಕ ಅಕರ್ಮಕ? ಹೊಂದಿರತಕ್ಕಂಥದ್ದು, ಹೊಂದಿರೋದು. ಮಾತ ಸಿಂಪಲ್ ಆಗಿ ನಾವು ಯೋಚನೆ ಮಾಡೋದು. ಸಕರ್ಮಕ, ಕರ್ಮ ಪದವನ್ನ ಬಯಸುವ ಧಾತುಗಳು.
ಕರ್ಮಪದವನ್ನ ಬಯಸುವ ಧಾತುಗಳೇ ಸಕರ್ಮಕ ಧಾತುಗಳು. ಅಕರ್ಮಕ ಅಂದ್ರ ಕರ್ಮ ಪದವನ್ನ ಬಯಸದ ಧಾತುಗಳೇ ಅಕರ್ಮಕ ಧಾತುಗಳು. ಸಿಂಪಲ್ ಸರ್. ಮತ್ತಿನ್ ಹೆಂಗ್ ಗುರ್ತಾ ಹಿಡಿದ್ರಿ? ಹೆಂಗ್ ಗುರ್ತಾ ಹಿಡಿದ ಅಂದ್ರೆ ಎರಡು ಪ್ರಶ್ನೆ ಮಾಡಿಬಿಡೋದು. ಏನನ್ನು ಮತ್ತು ಯಾರನ್ನು. ಈ ಎರಡು ಪ್ರಶ್ನೆ ಮಾಡಿದಾಗ ಉತ್ತರ ಸಿಕ್ತು ಸಕರ್ಮಕ. ಉತ್ತರ ಅಂದ್ರೇನು? ಕರ್ಮಪದ ಸಿಗ್ಬೇಕು ನಮಗ. ಅವ ಯಾರನ್ನ ಹೊಡೆದ ಅಂದಾಗಲ್ಲಿ ಉತ್ತರ ಸಿಗ್ತೈತಿ, ಹೌದಿಲ್ಲ? ಹೊಡೆ ಅಂತಕ್ಕಂಥದ್ದು ಏನಾಗತ್ತಲ್ಲಿ? ಸಕರ್ಮಕ ಧಾತು. ಏನನ್ನ ಬರೆ, ಯಾರನ್ನ ಹೊಡೆ, ಏನನ್ನ ತಿನ್ನು, ಹೌದಿಲ್ಲ? ಸೊ ಯಾರನ್ನ ಕರೆ, ಯಾರನ್ನ ಸೇರು, ಸೊ ಇವೆಲ್ಲ ಏನಿವು? ಸಕರ್ಮಕ. ಪ್ರಶ್ನೆ ಮಾಡಿದಾಗ ಉತ್ತರ ಸಿಕ್ತು. ಉತ್ತರ ಅಂದ್ರೆ ಕರ್ಮಪದ ಸಿಕ್ತು, ಅವು ಸಕರ್ಮಕ. ಹೌದಾ? ಉದಾಹರಣೆಗಾಗಿ ಹೇಳು, ಏನನ್ನ ಹೇಳು, ಉತ್ತರ ಬಂತಿಲ್ಲ ಅಲ್ಲಿ. ಇವ್ಯಾಡ್ರಾಗ ಒಂದಕ್ಕಾರ ಉತ್ತರ ಬರ್ಬೇಕು. ಹೌದಾ? ಬರೇ, ತಿನ್ನು, ಹೌದಾ? ಓಡು, ಯಾರನ್ನ ಓಡು, ಏನನ್ನ ಓಡು. ಅಳು, ಯಾರನ್ನ, ಏನನ್ನ. ಉತ್ತರ ಬರಂಗಿಲ್ಲ. ಮಲಗು, ಯಾರನ್ನ, ಏನನ್ನ. ಉತ್ತರ ಬರಂಗಿಲ್ಲ. ಸೊ ಉತ್ತರ ಬರದೇ ಇದ್ರದ ಏನಾಕತಿ? ಅಕರ್ಮಕ. ಉತ್ತರ ಬಂದ್ರ, ಕರ್ಮಪದ ಬಂದ್ರ ಅದು ಸಕರ್ಮಕ. ಹಿಂಗ ಎರಡು ಡಿವೈಡ್ ಮಾಡಬಹುದು ನಾವು. ಅರ್ಥ ಆಯ್ತಾ? ಧಾತುಗಳಲ್ಲಿ ಮುಖ್ಯವಾಗಿ ಎರಡು ಭೇದಗಳಿವೆ. ಯಾವುದು? ಸಹಜ ಧಾತು, ಸಾಧಿತ ಧಾತು. ಮತ್ತು ಸಹಜ ಧಾತುಗಳಲ್ಲಿ ಏನದಾವ? ಎರಡು ಭಾಗಗಳದಾವ. ಯಾವುದು? ಒಂದು ಸಕರ್ಮಕ ಧಾತು, ಇನ್ನೊಂದು ಅಕರ್ಮಕ ಧಾತು ಅಂತಕ್ಕಂಥ ವಿಚಾರ. ಮತ್ತಿನ್ನು ಸಾಧಿತ ಧಾತು ಅಂದ್ರೇನು? ಎಸ್, ವೆರಿ ಗುಡ್. ನಮ್ಮಲ್ಲಿ ಸಾಧಿತ ಪದಗಳು ಹೆಂಗದಾವ ಹಂಗ ಸಾಧಿತ. ಸಾಧಿತ ಪದಗಳು, ಸಾಧಿತ ಧಾತುಗಳು ಅಂದ್ರೆ ಏನನ್ನಾದ್ರೂ ಕೊಟ್ಟು ಮತ್ತೆ ಡೆವಲಪ್ ಮಾಡೋದಂತ, ಏನನ್ನಾದ್ರೂ ಸೇರಿಸಿ ಹೊಸ ರೂಪ ಪಡೆಯೋದಂತ, ಸಾಧನೆ ಮಾಡೋದು. ಹೌದಾ? ಸೊ ಹಂಗ ಸಾಧಿತ ಧಾತುಗಳು ಅಂದ್ರ ಇಸು ಅನ್ನುವಂತ ಪ್ರತ್ಯಯ ಅದಕ್ಕೆ ಸೇರಿರ್ತದೆ. ಕೆಲವು ಅನುಕರಣಾವಯಗಳದಾವ, ಕೆಲವು ಭಾವ ನಾಮಗಳದಾವ, ಕೆಲವು ನಾಮಪದಗಳದಾವ. ಸೊ ಅವಕ್ಕೆ ನಾವು ಇಸು ಪ್ರತ್ಯಯ ಸೇರಿಸಿದಾಗ ಆಟೋಮೆಟಿಕಲಿ ಅವು ಏನಾಗ್ಬಿಡ್ತಾವು? ಧಾತುಗಳಕ್ಕಾವ. ಉದಾಹರಣೆ ಕನ್ನಡ ಐತಿ, ಅದಕ್ಕೆ ಇಸು ಸೇರಿಸಿದಾಗ ಕನ್ನಡಿಸು. ಕನ್ನಡ ಅನ್ನೋದೊಂದು ನಾಮಪದ, ಹೌದಾ? ಅದಕ್ಕೆ ಇಸು ಸೇರಿಸಿದಾಗ ಕನ್ನಡಿಸು ಅಂದ್ರೆ ಟ್ರಾನ್ಸ್ಲೇಷನ್ ಮಾಡು ಅಂತ ಅರ್ಥ ಆಗ್ಬಿಡ್ತೈತ. ನೆನಪು ಅನ್ನೋದೊಂದು ಭಾವನಾಮ, ನೆನಪಿಸು ಆತಿಲ್ಲ. ಗಹ ಗಹ, ಕರ ಕರ, ಘಮ ಘಮ. ನೋಡ್ರಿ, ಇವೆಲ್ಲ ಒಂದು ಅನುಕರಣಾವಯಗಳು. ಇಸು ಸೇರಿಸಿದ್ರ ಧಾತು ಆಗ್ಬಿಡ್ತಾವ, ಗಮ ಗಮಿಸು. ಸೊ ಈ ರೀತಿಯಾಗಿ ನಾವೇನ್ ಮಾಡ್ತಾ ಇದ್ದೀವಿ? ಸಾಧಿತ ಧಾತುಗಳನ್ನ ನೋಡ್ತಾ ಇದ್ದೀವಿ. ಇದಿಷ್ಟು ಧಾತುವಿನ ವಿಚಾರ ಆಯ್ತು. ಇನ್ನು ಎರಡನೇದಾಗಿ ಕಾಲಸೂಚಕ ಪ್ರತ್ಯಯ. ಕಾಲಸೂಚಕ ಪ್ರತ್ಯಯ ಅಂದ್ರೇನು? ಸಿಂಪಲ್, ಆಯಾ ಕಾಲವನ್ನ ಸೂಚಿಸುವ ಪ್ರತ್ಯಯಗಳ ಕಾಲಸೂಚಕ ಪ್ರತ್ಯಯಗಳು. ಇದ್ರ ಬಗ್ಗೆ ಮತ್ತೆ ನಾವು ಆಯಾ ವಿಭಾಗದಲ್ಲಿ ಜಾಸ್ತಿ ಅಧ್ಯಯನ ಮಾಡೋಣ. ಈಗ ಜಸ್ಟ್ ಕಾಲವನ್ನ ಸೂಚಿಸುವಂತ ಪ್ರತ್ಯಯಗಳೇ ಕಾಲಸೂಚಕ ಪ್ರತ್ಯಯಗಳು. ಧಾತುಗಳಿಗೆ ಫಸ್ಟ್ ಸೇರುವಂತ ಪ್ರತ್ಯಯಗಳಂದ್ರ ಕಾಲಸೂಚಕ ಪ್ರತ್ಯಯನ. ನೆಕ್ಸ್ಟ್ ಆಖ್ಯಾತ ಪ್ರತ್ಯಯಗಳು ಸೇರ್ತಾವ. ಧಾತುವಿಗೆ ನೆಕ್ಸ್ಟ್ ನಾವು ಆಖ್ಯಾತ ಪ್ರತ್ಯಯಗಳು ಸೇರಿಸ್ತೇವೆ. ಆದ್ರೆ ಮೊದಲು ಸೇರಿಸಬಾರ್ದು, ಅದು ತಪ್ಪಾಗತ್ತೆ. ಕಾಲಸೂಚಕ ಪ್ರತ್ಯಯ ಸೇರಿಸ ನೆಕ್ಸ್ಟ್ ಆಖ್ಯಾತ ಪ್ರತ್ಯಯಗಳನ್ನು ಸೇರಿಸ್ಬೇಕು. ಇನ್ನು ಆಖ್ಯಾತ ಪ್ರತ್ಯಯಗಳಂದ್ರೆ ಏನು? ಯಾವ್ದಕ್ಕೆ ನಾವು ಆಖ್ಯಾತ ಪ್ರತ್ಯಯಗಳು ಅಂತ ಕರಿತಾ ಇದ್ದೀವಿ? Any guesses?
ಸಾಮಾನ್ಯವಾಗಿ ಧಾತುವಿಗೆ ಕಾಲಸೂಚಕ ಪ್ರತ್ಯಯಗಳ ನಂತರ ಲಿಂಗ ವಚನ ಪುರುಷವನ್ನ ಸೂಚಿಸುವ ಸಲುವಾಗಿ ಯಾವುದು ಲಿಂಗ ವಚನ ಮತ್ತು ಪುರುಷ. ಏನಿದೆ ಪುರುಷ ಅಂದ್ರೆ ಪುರುಷಾರ್ಥಕ ಸರ್ವನಾಮಗಳದಾವಲ್ಲ. ಲಿಂಗ ವಚನ ಪುರುಷವನ್ನ ಸೂಚಿಸುವ ಸಲುವಾಗಿ ಸೇರುವಂತಹ ಪ್ರತ್ಯಯಗಳಿಗೆ ನಾವೇನಂತ ಕರಿತೀವಿ? ಆಖ್ಯಾತ ಪ್ರತ್ಯಯಗಳು ಅಂತ ಕರಿತಾ ಇದ್ದೀವಿ. ಒಂದು ವಾಕ್ಯದಲ್ಲಿ ಕರ್ತೃಪದ ಯಾವ ಲಿಂಗ ಯಾವ ವಚನ ಯಾವ ಒಂದು ಪುರುಷದಲ್ಲಿ ಪ್ರಯೋಗಗೊಂಡಿದೆಯೋ ಅದೇ ವಚನ ಅದೇ ಪುರುಷ ಮತ್ತು ಅದೇ ಲಿಂಗದಲ್ಲಿ ಏನಾಗಿರ್ಬೇಕು? ಕ್ರಿಯಾಪದ ಪ್ರಯೋಗಗೊಳ್ಳಬೇಕು. ಅದಕ್ಕೆ ಸೇರುವಂತಹ ಪ್ರತ್ಯಯಗಳಿಗೆ ಏನಕ್ಕವು? ಆಖ್ಯಾತ ಪ್ರತ್ಯಯಗಳು. ಹೌದಾ? ಉದಾಹರಣೆಗಾಗಿ ಇಲ್ಲಿ ಅವನು ಕಥೆಯನ್ನ ಬರೆದಳು, ಸರಿನಾ? ಅವನು ಕಥೆಯನ್ನ ಬರೆವನು, ಸರಿ ಹೌದಿಲ್ಲ? ಅವನು ಕಥೆಯನ್ನ ಬರೆದನು, ಸರಿ ಹೌದಿಲ್ಲ? ಅವನು ಕಥೆಯನ್ನ ಬರೆಯುವವು ತಪ್ಪಾಗತ್ತೆ. ಅಂದ್ರೆ ಕರ್ತೃ ಯಾವುದಿದೆ? ಕರ್ತೃ ಏಕವಚನ ಪ್ರಥಮ ಪುರುಷ ಸರ್ವನಾಮದಲ್ಲಿದೆ. ಸೊ ಅದೇ ಏಕವಚನ ಪ್ರಥಮ ಪುರುಷ ಸರ್ವನಾಮದಲ್ಲಿ ಕ್ರಿಯಾಪದ ಬಳಕೆಗೊಳ್ಳಬೇಕು. ಅದಕ್ಕೆ ಅನು ಸೇರಿಸ್ಬಿಟ್ರೆ ಮುಗಿದೋತು, ಹೌದಿಲ್ಲ? ಸೊ ಈ ರೀತಿಯಾಗಿ ಲಿಂಗ ಪುರುಷ ವಚನವನ್ನ ಸೂಚಿಸುವ ಸಲುವಾಗಿ ಕ್ರಿಯಾಪದಕ್ಕೆ ಕೊನೆಯಲ್ಲಿ ಸೇರುವ ಪ್ರತ್ಯಯಗಳೇ ಆಖ್ಯಾತ ಪ್ರತ್ಯಯಗಳು. ಇಷ್ಟೆಲ್ಲ ಸೇರಿದಾಗ ಏನಕತಿ? ಕ್ರಿಯಾಪದ ಉಂಟಾಕತಿ. ಅರ್ಥ ಆಯ್ತಾ? ಕ್ಲಿಯರ್ ಆಯ್ತಾ? ಬರ್ಕತ್ತೀರಿ? ಕ್ರಿಯಾಪದ ಅಂತ ಬರ್ಕರಿ. ಕ್ರಿಯಾಪದಗಳು ಕ್ರಿಯಾಪದಗಳು ಕ್ರಿಯೆಯ ಸಂಪೂರ್ಣ ಅರ್ಥವನ್ನ ನೀಡುವ ಪದಗಳ ಕ್ರಿಯಾಪದಗಳು ಧಾತುಗಳಿಗೆ ಕಾಲಸೂಚಕ ಪ್ರತ್ಯಯಗಳ ನಂತರ ಆಖ್ಯಾತ ಪ್ರತ್ಯಯಗಳು ಸೇರಿದಾಗ ಕ್ರಿಯಾಪದಗಳು ಉಂಟಾಗುತ್ತವೆ. ಉದಾಹರಣೆ ಅಂದ ಆ ಸೂತ್ರ ಬರ್ಕೋರಿ ಫಸ್ಟ್. ಯಾವುದು? ಧಾತುಗಳು ಪ್ಲಸ್ ಕಾಲಸೂಚಕ ಪ್ರತ್ಯಯ ಪ್ಲಸ್ ಆಖ್ಯಾತ ಪ್ರತ್ಯಯ ಈಸ್ ಈಕ್ವಲ್ ಟು ಕ್ರಿಯಾಪದ. ಅದೇ ರೀತಿ ಒಂದಷ್ಟು ಉದಾಹರಣೆಗಳನ್ನು ಬರ್ಕೋರಿ ಅದಕ್ಕೆ. ಬರೆ ಪ್ಲಸ್ ದ ಪ್ಲಸ್ ಅನು ಬರೆದನು. ಹಾಡು ಪ್ಲಸ್ ಉತ್ತ
ಉತ್ತ ಅಳೆ ಪ್ಲಸ್ ಅಳೆ ಅಂದ್ರೆ ಹಾಡುತ್ತಾಳೆ. ನೆಕ್ಸ್ಟ್ ಬರು ಪ್ಲಸ್ ವ ಪ್ಲಸ್ ಅವು ಏನಾಯ್ತು? ಬರುವವು. ಮೂರು ರೂಪಗಳು ಬಂದ ಈಗ ಸಾಕು, ಹೌದಾ? ಇಲ್ಲಿ ಕೊನೆಯಲ್ಲಿರುವಂತವಕ್ಕೆ ನಾವೇನಂದ್ವಿ? ಕ್ರಿಯಾಪದ ಅಂತ ಕರೆದ್ವಿ. ಈಗ ಅದರಾಗ ಸೇರಿರುವಂತ ಒಂದೊಂದೇ ಅಂಶಗಳನ್ನ ನೋಡೋಣ. ಫಸ್ಟ್ ಟೈಟಲ್ ಏನ್ ಬರ್ತೈತಿ? ಧಾತುಗಳು. ಧಾತುಗಳು ಪ್ರತ್ಯಯ ರಹಿತವಾದ ಕ್ರಿಯಾಪದದ ಮೂಲ ರೂಪಗಳೇ ಪ್ರತ್ಯಯರಹಿತವಾದ ಕ್ರಿಯಾಪದದ ಮೂಲ ರೂಪಗಳೇ ಧಾತುಗಳು ಅಥವಾ ಕ್ರಿಯಾ ಪ್ರಕೃತಿಗಳು. ಧಾತುಗಳು ಅಥವಾ ಕ್ರಿಯಾ ಪ್ರಕೃತಿಗಳು. ಧಾತುಗಳು ಅಥವಾ ಕ್ರಿಯಾ ಪ್ರಕೃತಿಗಳು. ಇವುಗಳಲ್ಲಿ ಎರಡು ವಿಧಗಳಿವೆ. ಇವುಗಳಲ್ಲಿ ಎರಡು ವಿಧಗಳಿವೆ. ಅವು ಅಂದೇನ್ ಮಾಡ್ರಿ, ಸಣ್ಣದಾಗ ಒಂದು ಚಾರ್ಟ್ ಹಾಕೋರಿ. ಧಾತುಗಳು ಅಂತ ಬರೋದು, ಅದ್ರಾಗೆ ಎರಡು ಡಿವೈಡ್ ಮಾಡ್ರಿ. ಈ ಕಡೆ ಸಹಜ ಧಾತು, ಈ ಕಡೆ ಸಾಧಿತ ಧಾತು. ಮತ್ತ ಸಹಜ ಧಾತುಗಳಲ್ಲಿ ಎರಡು ಭಾಗ ಮಾಡ್ರಿ, ಸಕರ್ಮಕ ಧಾತು, ಅಕರ್ಮಕ ಧಾತು. ಧಾತುಗಳಲ್ಲಿ ಎರಡು ಭಾಗ, ಸಹಜ ಧಾತುಗಳು, ಸಾಧಿತ ಧಾತುಗಳು. ಸಹಜ ಧಾತುಗಳಲ್ಲಿ ಮತ್ತೆ ಎರಡು ಭಾಗ ಯಾವುದು? ಸಕರ್ಮಕ ಧಾತುಗಳು, ಅಕರ್ಮಕ ಧಾತುಗಳು. ಆಯ್ತಾ? ಈಗ ಒಂದು ಅಂತ ಹಾಕರಿ. ಸಹಜ ಧಾತುಗಳು ಒಂದು ಅಂತ ಕೊರಿ ಟೈಟಲ್. ಸಹಜ ಧಾತುಗಳು ಯಾವುದೇ ಪ್ರತ್ಯಯವನ್ನು ಹೊಂದದ ಸಹಜವಾಗಿ ಬಳಸಲ್ಪಡುವ ಧಾತುಗಳೇ ಸಹಜ ಧಾತುಗಳು. ಇವುಗಳಿಗೆ ಮೂಲ ಧಾತು ಎಂಬ ಹೆಸರು ಇದೆ. ಮೂಲ ಧಾತು ಎಂಬ ಹೆಸರು ಇದೆ. ನೆಕ್ಸ್ಟ್, ಇವುಗಳಲ್ಲಿ ಮತ್ತೆ ಎರಡು ವಿಧಗಳಿವೆ.
ಇವುಗಳಲ್ಲಿ ಮತ್ತೆ ಎರಡು ವಿಧಗಳಿವೆ. ಅ ಅಂತ ಕೊಡ್ರಿ ಸಕರ್ಮಕ ಧಾತುಗಳು. ಅ ಅಂತ ತಕೊಂಡು ಸಕರ್ಮಕ ಧಾತುಗಳು. ಕರ್ಮ ಪದವನ್ನು ಆಪೇಕ್ಷಿಸುವ ಧಾತುಗಳಾಗಿದ್ದು ಕರ್ಮ ಪದವನ್ನು ಆಪೇಕ್ಷಿಸುವ ಧಾತುಗಳಾಗಿದ್ದು ಇವುಗಳಿಗೆ ಏನನ್ನು ಯಾರನ್ನು ಸಿಂಗಲ್ ಇನ್ವರ್ಟೆಡ್ ಕಾಮದ ಹಾಕೋರಿ. ಏನನ್ನು ಯಾರನ್ನು ಎಂಬ ಪ್ರಶ್ನೆ ಮಾಡಿದಾಗ ಉತ್ತರ ಬ್ರಾಕೆಟ್ನಾಗ ಕರ್ಮಪದ, ಉತ್ತರ ಬ್ರಾಕೆಟ್ನಾಗ ಕರ್ಮಪದ, ಉತ್ತರ ಸಿಗುತ್ತದೆ. ಉದಾಹರಣೆ ತಿನ್ನು, ಹಾಡು, ಜಿಗಿ, ಹೊಗಳು, ಎಳೆ, ತಿದ್ದು, ಕೇಳು, ಓದು ಇತ್ಯಾದಿ. ಏನನ್ನ ಜಿಗಿ ಅಂದ್ರೆ ಕಟ್ಟೆಯನ್ನ ಜಿಗಿ, ಹೌದಲ್ಲ? ಕಾಲುವೆಯನ್ನ ಜಿಗಿ ಬರ್ತದಲ್ಲ. ಇಲ್ಲಿ ಸಿಂಪಲ್ ಆಗಿ ನಮ್ಗೆ ಥಾಟ್ ಇದನ್ನ ಪ್ರಶ್ನೆ ಮಾಡಿದಾಗ ಉತ್ತರ ಬಂತು ಅದು ಸಕರ್ಮಕ, ಉತ್ತರ ಬರಲೇ ಇಲ್ಲ ಅಂದ್ರೆ ಅಕರ್ಮಕ. ಇಷ್ಟ ಹೌದಾ? ಯಾರ ಒಂದು ಪ್ರಶ್ನೆಗೆ ಬಂದ್ರೆ ಸಾಕು. ನೆಕ್ಸ್ಟ್ ಆ ಅಂತ ಕೊಡ್ರಿ ಅಕರ್ಮಕ ಧಾತುಗಳು. ಅಕರ್ಮಕ ಧಾತುಗಳು ಎಕ್ಸಾಕ್ಟ್ ಇದ್ರ ಅಪೋಸಿಟ್ ಬರ್ಕೊಂಬಿಟ್ರೆ ಮುಗಿದೋತು. ಕರ್ಮ ಪದವನ್ನು ಆಪೇಕ್ಷಿಸದ ಅಥವಾ ಬಯಸದ ಧಾತುಗಳಾಗಿದ್ದು ಕರ್ಮ ಪದವನ್ನು ಬಯಸದ ಧಾತುಗಳಾಗಿದ್ದು ಇವುಗಳಿಗೆ ಏನನ್ನು ಯಾರನ್ನು ಎಂಬ ಪ್ರಶ್ನೆ ಮಾಡಿದಾಗ ಉತ್ತರ ಸಿಗುವುದಿಲ್ಲ. ನಡೆ, ಸೊರಗು, ಕೊರಗು, ನಗು, ಹೋಗು, ಬಾಳು, ಓಡು,
ಅಳು, ಹೊಳೆ ಇತ್ಯಾದಿ ಇತ್ಯಾದಿ. ಇದರಾಗ ಬಾಳು ಅಂತಕ್ಕಂಥದ್ದು, ಇನ್ನೊಂದು ಮಲಗು ಅಂತಕ್ಕಂಥ ಪದಗಳನ್ನ ಹಿಂದಿನ ನೇಮಕಾತಿ ಒಳಗ ಕೇಳಿರುವಂಥದ್ದನ್ನ ನಾವು ಗಮನಿಸಬಹುದು. ಹೌದಾ? ಇದು ಯಾವ ಒಂದು ಕ್ರಿಯಾಪದದ ಮೂಲ ರೂಪ ಅಂತ ಕೇಳಿದ್ದಾರೆ. ಹೌದಾ? ನೇರವಾಗಿ ಅಲ್ಲಿ ನಾವು ಸಕರ್ಮಕ ಅಕರ್ಮಕ ಧಾತುಗಳು ಅಂತೇಳಿ ಗುರುತಿಸಬಹುದು. ಇನ್ನು ಎರಡನೇದಾಗಿ ಯಾವುದು? ಸಾಧಿತ ಧಾತುಗಳು. ಸಾಧಿತ ಧಾತುಗಳು ಕೆಲವು ನಾಮಪದ, ಕೆಲವು ನಾಮಪದ, ಭಾವನಾಮ, ಕೆಲವು ನಾಮಪದ, ಭಾವನಾಮ ಹಾಗೂ ಅನುಕರಣಾವ್ಯಯಗಳಿಗೆ ಇಸು ಎಂಬ, ಇಸು ಸಿಂಗಲ್ ಇನ್ವರ್ಟೆಡ್ ಕಾಮ, ಇಸು ಎಂಬ ಪ್ರತ್ಯಯ ಸೇರಿದಾಗ ಇಸು ಎಂಬ ಪ್ರತ್ಯಯ ಸೇರಿದಾಗ ಉಂಟಾಗುವ ಧಾತುಗಳೇ ಸಾಧಿತ ಧಾತುಗಳು. ಸಾಧಿತ ಧಾತುಗಳು ಉದಾಹರಣೆ ಕನ್ನಡ ಪ್ಲಸ್ ಇಸು ಕನ್ನಡಿಸು, ದುಃಖ ಪ್ಲಸ್ ಇಸು ದುಃಖಿಸು, ಭಾವ ಪ್ಲಸ್ ಇಸು ಭಾವಿಸು, ಹಳಹಳ ಪ್ಲಸ್ ಇಸು ಹಳಹಳಿಸು, ಘಮಘಮ ಪ್ಲಸ್ ಇಸು ಘಮಘಮಿಸು, ಘಮಘಮಿಸು. ಏನಾತೀಗ? ಧಾತುಗಳದವಲ್ಲ. ಇನ್ನು ಎರಡನೇದು ಯಾವುದು? ಕಾಲಸೂಚಕ ಪ್ರತ್ಯಯಗಳು. ಎರಡಂತ ಹಾಕ್ಬೇಡ್ರಿ, ಸುಮ್ಮನೆ ಕಾಲಸೂಚಕ ಪ್ರತ್ಯಯಗಳು. ಈಗ ಇದ್ರ ಬಗ್ಗೆ ಒಂದೇ ಸಾಲಿನಲ್ಲಿ ನೀವು ಮಾಹಿತಿಯನ್ನು ಬರ್ಕೋರಿ. ಮತ್ತು ಮುಂದೆ ಕ್ರಿಯಾಪದಗಳ ವಿಧಗಳು ಬಂದಾಗ ನಾವು ಮತ್ತೆ ಇದೇ ಕ್ರಿಯಾಪದಗಳನ್ನು ಓದಬೇಕಾಗತ್ತೆ. ಹೌದಾ? ಸೊ ಅದಕ್ಕೆ ಕಾಲಸೂಚಕ ಪ್ರತ್ಯಯಗಳು ಧಾತುವಿಗೆ ಸೇರುವ ಧಾತುಗಳಿಗೆ ಸೇರುವ ಮೊದಲ ಪ್ರತ್ಯಯಗಳಾಗಿದ್ದು ಇವು ಆಯಾ ಕ್ರಿಯಾಪದದ ಕಾಲವನ್ನು ಸೂಚಿಸುತ್ತವೆ. ಇವು ಆಯಾ ಕ್ರಿಯಾಪದದ ಕಾಲವನ್ನು ಸೂಚಿಸುತ್ತವೆ. ಅವು ಉದಾಹರಣೆ ಅನ್ನಂಗಿಲ್ಲ, ಇರದ ಮೂರದವು ಅವು.
ಅವು ಅಂದ ದ ಬ್ರಾಕೆಟ್ನ ಬೇಕಾದ್ರೆ ಭೂತಕಾಲ ಮತ್ತೆ ಯಾವ ಭೂತ ಅಂದಿರಿ ದ ಅಂತ ಪ್ರತ್ಯಯ ಬರ್ಕೋರಿ ಬ್ರಾಕೆಟ್ನಾಗ ಭೂತಕಾಲ ಉತ್ತ ಬ್ರಾಕೆಟ್ನಾಗ ವರ್ತಮಾನ ಕಾಲ ವ ಅಥವಾ ಉವ ಭವಿಷ್ಯತ್ ಕಾಲ ಇನ್ನ ಮತ್ತೊಂದು ಸಬ್ ಟೈಟಲ್ ಕೊಡ್ರಿ ಆಖ್ಯಾತ ಪ್ರತ್ಯಯಗಳು ಆಖ್ಯಾತ ಪ್ರತ್ಯಯಗಳು ಆಖ್ಯಾತ ಪ್ರತ್ಯಯಗಳು ಹೌದಾ ಪುರುಷ ಲಿಂಗ ವಚನಗಳನ್ನು ಸೂಚಿಸುವುದಕ್ಕಾಗಿ ಪುರುಷ ಲಿಂಗ ವಚನಗಳನ್ನು ಸೂಚಿಸುವುದಕ್ಕಾಗಿ ಕಾಲಸೂಚಕ ಪ್ರತ್ಯಯಗಳ ನಂತರ ಧಾತುಗಳಿಗೆ ಸೇರುವ ಪ್ರತ್ಯಯಗಳ ಆಖ್ಯಾತ ಪ್ರತ್ಯಯಗಳು ಉದಾಹರಣೆ ಅನು ಅಳು ಅವು ಅದು ಆನೆ ಅಥವಾ ಆನೆ ಅಳೆ ಅಥವಾ ಆಳೆ ಅವೇ ಇವೆ ಇತ್ಯಾದಿ ಅಂದ್ರೆ ಡಿಪೆಂಡ್ ಅಪಾನ್ ಅದೇನಾಗಿರ್ತದ ಕರ್ತೃ ಯಾವ ರೀತಿ ಬಳಕೆ ಆಗ್ಯದ ಆ ಪ್ರಕಾರ ಇವೇನಕ್ಕವು ಬದಲಾವಣೆಯನ್ನ ಹೊಂದ್ತಾ ಇರ್ತಾವು ಹೌದಾ ಲಿಂಗ ವಚನ ಮತ್ತು ಪುರುಷರದ ಅನುಸಾರವಾಗಿ ಅವು ಬಳಕೆಗೊಳ್ತಾವು ಸೊ ಇದಿಷ್ಟು ಒಂದು ಕ್ರಿಯಾಪದ ಅಂದ್ರೇನು ಅನ್ನೋದು ಈಗ ಕ್ಲಿಯರ್ ಆಯ್ತು ಒಂದು ಕ್ರಿಯಾಪದ ಆಗಬೇಕು ಅಂದ್ರೆ ಇಷ್ಟೆಲ್ಲ ನಮಗ ಗೊತ್ತಿರಬೇಕು ಅಂತಕ್ಕಂಥ ವಿಚಾರ ಅರ್ಥ ಆಯ್ತಾ ಇನ್ನ ಎರಡನೇ ಹಂತಕ್ಕೆ ಹೋಗ್ತೀವಿ ಈಗ ಕ್ರಿಯಾಪದಗಳ ವಿಧಗಳು ಕ್ರಿಯಾಪದಗಳಲ್ಲಿ ಎಷ್ಟು ವಿಧಗಳದಾವ ಕ್ರಿಯಾಪದಗಳಲ್ಲಿ ಎಷ್ಟು ವಿಧಗಳದಾವ ಯಾರಿಗಾದ್ರೂ ಐಡಿಯಾ ಇದೆಯಾ ಎನಿ ಗೆಸಸ್ ಕ್ರಿಯಾಪದಗಳ ವಿಧಗಳು ಭೂತಕಾಲ ಭೂತ ಕ್ರಿಯಾಪದ ಹೌದು ಅದು ಒಂದು ಹೌದು ವರ್ತಮಾನ ಅವನ್ನೆಲ್ಲ ಸೇರಿಸೇ ಒಂದಂತೀವಿ ಒಂದು ಹೇಳ್ತೀನಿ ನಾನು ಇದು ಕ್ರಿಯಾಪದಗಳ ವಿಧಗಳು ಒಂದು ಹೇಳ್ತೀನಿ ಎರಡನೇದನ್ನ ನೀವು ಹೇಳ್ರಿ ಹೌದಾ ಮೊದಲನೇದಾಗಿ ಕಾಲಾರ್ಥಕ ಕ್ರಿಯಾಪದ ಎರಡನೇದಾಗಿ ಈ ಕಾಲಾರ್ಥಕದಲ್ಲಿ ಮತ್ತೆ 3 ಭೇದಗಳು ಬರ್ತಾವ ಭೂತಕಾಲ ವರ್ತಮಾನ ಕಾಲ ಇನ್ನೊಂದು ಯಾವುದು ಭವಿಷ್ಯತ್ ಕಾಲ ಬರಬ್ಬರಿ ಊಟ ಮಾಡಿಸ್ಕೊಂಡು ಕರ್ಕೊಂಬರ್ಬೇಕು ನಿಮ್ನ ಹೌದಿಲ್ಲ ಆವಾಗಾರ ಧ್ವನಿ ಬರ್ತದೆ ನಾವು ನೋಡೋಣ
ಇಲ್ಲಿ ನೆಕ್ಸ್ಟ್ ಎರಡನೇದು ಯಾವುದು ಗೊತ್ತಿಲ್ರಿ ಸರ್. ಬಾರಪ್ಪ ನೀನು ಬೇಡ ಅಂತೀನ. ಸಂಭವನಾರ್ಥಕ ಕ್ರಿಯಾಪದ. ಈಗ ಹೇಳ್ರಿ ಮೂರನೇದ್ದ. ಈಗ ಬಂತ. ಸಂಭವನಾರ್ಥಕ ಆದ್ಮೇಲೆ ವಿದ್ಯಾರ್ಥಕ ಕ್ರಿಯಾಪದ. ವಿದ್ಯಾರ್ಥಕ ಆದ್ಮೇಲೆ ಏನು? ನಿಷೇಧಾರ್ಥಕ ಕ್ರಿಯಾಪದ. ಕೇಳಿವ್ರಿ, ಆದ್ರೂ ಎಲ್ಲಿ ಬರ್ತಾವಂತ ಗೊತ್ತಿಲ್ರಿ. ಹೌದಲ್ಲ? ನಿಷೇಧಾರ್ಥಕ ಕ್ರಿಯಾಪದ. ಇವು ಏನು? ಕ್ರಿಯಾಪದದ ವಿಧಗಳು. ಹೌದಾ? ಕ್ರಿಯಾಪದಗಳಲ್ಲಿ ನಾವು 4 ರೂಪಗಳನ್ನ ನೋಡ್ತಾ ಇದ್ದೀವಿ. ಕಾಲಾರ್ಥಕ ಕ್ರಿಯಾಪದ, ಸಂಭವನಾರ್ಥಕ ಕ್ರಿಯಾಪದ, ವಿದ್ಯಾರ್ಥಕ ಕ್ರಿಯಾಪದ, ನಿಷೇಧಾರ್ಥಕ ಕ್ರಿಯಾಪದ. ನಾನು ಆಗ್ಲೇ ಕಾಲಸೂಚಕ ಪ್ರತ್ಯಯಗಳನ್ನು ಹೇಳಿದಾಗ ಸ್ವಲ್ಪ ಅದ್ರ ಬಗ್ಗೆ ಒಂದು ಸೆಂಟೆನ್ಸ್ ಹೇಳಿ ಮುಂದೆ ಬಂದೆ. ಯಾಕೆ ಇಲ್ಲಿ ದೀರ್ಘವಾಗಿ ಅಧ್ಯಯನ ಮಾಡೋಣ ಅಂತ ಹೇಳಿ ಮತ್ತೆ ರಿಪೀಟ್ ಆಗ್ತದೆ ಅದು. ಸೊ ಆ ನಿಟ್ಟಿನೊಳಗ ಕಾಲಾರ್ಥಕ ಕ್ರಿಯಾಪದ ಅಂದ್ರೆ ಕ್ರಿಯೆ ನಡೆದು ಹೋದ, ನಡೆಯುತ್ತಿರುವ, ಮುಂದೆ ನಡೆಯಬಹುದಾದ ರೂಪಗಳನ್ನ ತಿಳಿಸುವಂತ ಕ್ರಿಯಾಪದಗಳೇ ಕಾಲಾರ್ಥಕ ಕ್ರಿಯಾಪದಗಳು. ಅದ್ರಾಗ 3 ರೂಪಗಳದಾವ: ಭೂತ, ವರ್ತಮಾನ, ಭವಿಷ್ಯತ್. ಭೂತಕಾಲ ಅಂದ್ರೆ ಕ್ರಿಯೆ ನಡೆದು ಹೋದ ರೂಪ, ದ ಇದರ ಪ್ರತ್ಯಯ. ಸದ್ಯ ನಡೆಯುತ್ತಿರುವ ರೂಪ ಉತ್ತ, ಮುಂದೆ ನಡೆಯಬಹುದು, ಮುಂದೆ ನಡೆಯಬಹುದಾದ ಕ್ರಿಯೆಯ ರೂಪ ಯಾವುದು? ಭವಿಷ್ಯತ್ ಕಾಲ ಅಂತಕ್ಕಂಥ ವಿಚಾರ. ಹಿಂಗ 3 ಕಾಲಗಳು ಕನ್ನಡದಲ್ಲಿ ಬಳಕೆಯಲ್ಲದಾವ: ಭೂತ, ವರ್ತಮಾನ, ಭವಿಷ್ಯತ್ ಕಾಲ ಅಂತಕ್ಕಂಥ ವಿಚಾರ. ಅದಕ್ಕೆ ನಾವು ಉದಾಹರಣೆಗಳನ್ನು ನೋಡಬಹುದು ಅಂತಕ್ಕಂಥದ್ದು. ಹೌದಾ? ಇಲ್ಲಿ ಬಂದನು, ಬರೆದನು, ಬರೆದಳು, ಹಾಡಿದಳು, ಕೇಳಿದವು, ತಿಂದವು, ಇವೆಲ್ಲ ಭೂತಕಾಲದ. ಅದೇ ರೀತಿ ವರ್ತಮಾನ ಕಾಲ ಕೇಳುತ್ತಾನೆ, ಹೇಳುತ್ತಾನೆ, ಬರೆಯುತ್ತಾನೆ, ಹಾಡುತ್ತಾಳೆ, ತಿನ್ನುತ್ತಿವೆ, ಇವೆಲ್ಲ ಏನಾಗ್ತಾವ? ವರ್ತಮಾನ ಕಾಲ. ಭವಿಷ್ಯತ್ ಕಾಲ ಬರೆಯುವವು, ಓಡುವವು, ನಿಲ್ಲುವವು, ತಿನ್ನುವವು, ಕೇಳುವವು, ಹೌದಾ? ಕೇಳುವನು, ಹೇಳುವಳು. ಸೊ ಇವೆಲ್ಲ ಭವಿಷ್ಯತ್ ಕಾಲ. ಇದು ಕಾಲಾರ್ಥಕ ಕ್ರಿಯಾಪದದ 3 ರೂಪಗಳು. ಹೌದಾ? ಇನ್ನು ಸಂಭವನಾರ್ಥಕಕ್ಕೆ ಬಂದ್ರೆ ಎಸ್ ಭವಿಷ್ಯತ್ ಕಾಲಕ್ಕೂ ಅದಕ್ಕೂ ಒಂದೇ ಹೆಜ್ಜೆ ಫರಕ್ ಐತಿ. ಸಮಾನಾರ್ಥಕಕ್ಕೂ ಭವಿಷ್ಯತ್ ಕಾಲದಲ್ಲಿ ಕ್ರಿಯೆ ಇವತ್ತಲ್ಲ ನಾಳೆ ನಡಿತೈತಿ ಅನ್ನೋ ಒಂದು ನಂಬಿಕೆ ಇರ್ತೈತಿ. ಇದರಲ್ಲಿ ಬರುವನು ಯಾವಾಗ? ನಾಳೆ, ನಾಡ್ದ, ನಾಡ್ದ, ಯಾವಾಗಾರ ಅಲ್ಲಿ ಬರ್ತಾನವ ಬರುವನು ಅಂದ್ರೆ ಎಲ್ಲೇ ಭವಿಷ್ಯತ್ ಕಾಲದಾಗ. ಆದ್ರೆ ಸಂಭವನಾರ್ಥಕದಲ್ಲಿ ಹಂಗಲ್ಲ. ಕ್ರಿಯೆ ನಡೆಯುವಲ್ಲಿ ಸಂಶಯ, ಸಂದೇಹ ಉಂಟಾದ್ರೆ ಅದೇನದು? ಸಂಭವನಾರ್ಥಕ. ಬರಬಹುದು, ಬರ್ಲಿಕ್ಕಿಲ್ಲ, ತಿನ್ನಬಹುದು, ತಿನ್ಲಿಕ್ಕಿಲ್ಲ ಅನ್ನೋ ಸಂಶಯ ಉಂಟಾದ್ರೆ ಅವಕ್ಕ ಏನಂತ ಕರಿತೀವಿ? ಸಂಭವನಾರ್ಥಕ ಕ್ರಿಯಾಪದ. ಅಲ್ಲಿ ಕೆಲವು ಪ್ರತ್ಯಯಗಳದಾವ. ಆನು, ತಿಂದಾನು, ಬಂದಾನು, ಕೇಳಿಯಾನು. ಹೌದಿಲ್ಲ? ಅದೇ ರೀತಿ ಆಳು, ಹೇಳಿಯಾಳು, ಕೇಳಿಯಾಳು, ನೋಡಿಯಾಳು, ಬರದಾಳು. ಸೊ ಆನಂತರ ಆವು. ಹೌದಾ? ಹೌದಿಲ್ಲ? ಬಂದಾವು ಅನ್ನುವಂಥದ್ದು, ತಿಂದಾವು ಅನ್ನುವಂಥದ್ದು. ಇವಿಲ್ಲಿ ಸಂಭವನಾರ್ಥಕ. ಅಂದ್ರೆ ಕ್ರಿಯೆ ನಡೆಯುವಲ್ಲಿ ಸಂದೇಹ ಅಥವಾ ಸಂಶಯ ಉಂಟು ಮಾಡುವಂತ ರೂಪಗಳಿದ್ರ ಅವುಗಳನ್ನ ಏನಂತ ಕರಿತೀವಿ? ಸಂಭವನಾರ್ಥಕ ಕ್ರಿಯಾಪದ ಅಂತ ಕರಿತಾ ಇದೀವಿ. ನಡಿಬಹುದು, ನಡಿಲಿಕ್ಕಿಲ್ಲ ಅನ್ನುವಂತ ರೂಪಗಳು ಇಲ್ಲಿ ಇರ್ತವೆ ಅಂತಕ್ಕಂಥ ವಿಚಾರಗಳು. ಹೌದಾ? ಕೆಲವೊಮ್ಮೆ ಏನ್ ಮಾಡ್ತಾನೆ ಅಂದ್ರೆ ಪರೀಕ್ಷೆ ಒಳಗ ಒಂದು ವಾಕ್ಯ ಕೊಡ್ತಾನೆ, ಕ್ರಿಯಾಪದ ಇರ್ತದ, ಆ ಕ್ರಿಯಾಪದವನ್ನು ಯಾವುದು ಅಂತ ಕೇಳ್ತಾನೆ. ಇದೊಂದು ಮ್ಯಾಟರ್, ಇದೊಂದು ಪ್ರಶ್ನೆಗಳು. ಇನ್ನು ಕೆಲವೊಮ್ಮೆ ಕೆಲವು ಅದೇ ರೂಪವನ್ನು ಕೊಟ್ಬಿಡ್ತಾನೆ ಕ್ರಿಯಾಪದ. ಹೌದಾ? ಬಂದಾನು ಅಂದ 4 ಕ್ರಿಯಾಪದ ಸೂಚಿಸ್ತಾನ.
ನೇರವಾದ ಪ್ರಶ್ನೆ, ನೇರವಾದ ಉತ್ತರ. ಆದ್ರೆ ಕೆಲವೊಮ್ಮೆ ಏನ್ ಮಾಡ್ತಾನ ಅಂತಂದ್ರ ವಾಕ್ಯ ಕೊಡ್ತಾನ. ಅವನು ಶಾಲೆಗೆ ಬಂದಾನು ಅಂತ ಕೊಟ್ಟು ಭೂತಕಾಲದ ವಾಕ್ಯ, ಸಂಭಾವನಾರ್ಥಕ ವಾಕ್ಯ, ಕಾಲಾರ್ಥಕ ವಾಕ್ಯ, ವಿದ್ಯಾರ್ಥಕ ವಾಕ್ಯ ಅಂತಾನ. ಇದು ಯಾವ ವಾಕ್ಯ? ಸಂಭಾವನಾರ್ಥಕ ವಾಕ್ಯ. ಹೌದಾ ಸರ್? ಆ ವಾಕ್ಯಗಳು ಇಲ್ಲ ಇಲ್ಲಲ್ರಿ ವ್ಯಾಕರಣದಾಗ? ಹೌದು, ಇಲ್ಲ, ನಮಗೂ ಗೊತ್ತು, ನಿಮ್ಗೂ ಗೊತ್ತು. ಆದ್ರೆ KPSC ಅವರು ದಾರಿ ತಪ್ಸಕ್ ಇಂಥ ಪ್ರಶ್ನೆಗಳನ್ನು ಕೇಳ್ತಾರ. ಅವ್ರು ಕನ್ನಡದಾಗ ವಾಕ್ಯದ ಪ್ರಕಾರಗಳಂದ್ರೆ ಮಿಶ್ರ, ಸರಳ ವಾಕ್ಯ, ಸಾಮಾನ್ಯ ವಾಕ್ಯ ಅಂತ ಬರ್ತೈತಿ. ಒಂದು ಸರಳ ವಾಕ್ಯ, ಸಾಮಾನ್ಯ ವಾಕ್ಯ, ಇಲ್ಲ ಸಂಯೋಜಿತ ವಾಕ್ಯ, ನೆಕ್ಸ್ಟ್ ಮಿಶ್ರ ವಾಕ್ಯ. ಮುಗಿತಲ್ಲಿ ಗಂಟು ಗಟ್ಟಿ ಇಟ್ಬಿಡ್ತೀವಿ ನಾವು ವಾಕ್ಯಗಳನ್ನು. ಆದ್ರೆ ಇಲ್ಲೇ ಕೆಲವೊಮ್ಮೆ ಏನ್ ಮಾಡ್ತಾನ, ಪ್ರಯೋಗಗೊಂಡ ಕ್ರಿಯಾಪದದ ಆಧಾರದ ಮೇಲೆ ನಮ್ ಕನ್ಫ್ಯೂಷನ್ ಮಾಡಕ್ ಶುರು ಮಾಡ್ತಾನ ನಾವು. ಸರ್, ಈ ವಾಕ್ಯಗಳ ಬಗ್ಗೆ ಹೇಳೇ ಇಲ್ಲಲ್ಲ ಅವರು, ಕ್ರಿಯಾಪದ ಹೇಳ್ಬಿಟ್ರು ಹೋಗ್ಬಿಟ್ರು, ಈ ವಾಕ್ಯಗಳು ಇದ್ವಲ್ಲ ವ್ಯಾಕರಣದಾಗ ಅಂತ ಇಲ್ಲಿ ನಿಮ್ಮ ತಲೆಯಾಗ ಕೆಲವು ಪ್ರಶ್ನೆಗಳು ಹುಟ್ಟಬಹುದು. ವಾಕ್ಯಗಳಿಲ್ಲ, ಬಟ್ ಇಲ್ಲಿ ಯಾವ ಕ್ರಿಯಾಪದ ಬಳಕೆಗೊಂಡಿದೆಯಲ್ಲ, ಸೊ ಆಯಾ ವಾಕ್ಯ ಅಂತ ಕರೆಯುವಂತ ರೂಢಿ ಕ್ವಶನ್ ಪೇಪರ್ನಾಗ ನಡೀತೈತಿ. ಹೌದಾ? ಅವನು ಮನೆಗೆ ಬಂದನು, ಯಾವ ಕಾಲದ ವಾಕ್ಯ? ಭೂತಕಾಲದ ವಾಕ್ಯ. ಭೂತಕಾಲದ ವಾಕ್ಯ. ಅವನು ಮನೆಗೆ ಬರುವನು, ಭವಿಷ್ಯತ್ ಕಾಲದ ವಾಕ್ಯ. ಅವನ ಮನೆಗೆ ಬರುತ್ತಾನೆ, ಬರುತ್ತಿದ್ದಾನೆ, ಎರಡು. ಅದು ವರ್ತಮಾನ ಕಾಲದ ವಾಕ್ಯ. ವರ್ತಮಾನ ಕಾಲ ಇದೆ, ವರ್ತಮಾನ ಕಾಲದ ವಾಕ್ಯ ನಮ್ಮಲ್ಲಿಲ್ಲ. ಆದ್ರೆ ಕ್ರಿಯಾಪದ ಯಾವ ರೀತಿ ಬಳಕೆಗೊಂಡಿದೆಯಲ್ಲ ಆ ವಾಕ್ಯ ಅಂತ ಕರೆಯುವಂತ ರೂಢಿ ಕ್ವಶನ್ ಪೇಪರ್ನಾಗ ಈಗಾಗಲೇ ಜಾರಿಯಲ್ಲಿ ಇದೆ. ಅದಾ? ಅದನ್ನ ತಿಳ್ಕರಿ. ಹೌದಾ? ಕೆಲವೊಮ್ಮೆ ಏನಿರ್ತದ, ಹಿಟ್ಟ ಇರ್ತೈತಿ. ಆ ಹಿಟ್ಟನ್ನು ಕೆಲವರು ರೊಟ್ಟಿ ಮಾಡ್ತಾರ, ಕೆಲವರು ಗಂಜಿ ಮಾಡ್ತಾರ, ಇನ್ನು ಕೆಲವರು ಮುದ್ದಿ ಮಾಡ್ತಾರ. ಹಿಟ್ಟು ಒಂದೇ, ಹೌದಿಲ್ಲ? ಸೊ ಅವ್ರಿಗೆ ತಕ್ಕಂತೆ ಅದನ್ನು ರೂಪಿಸ್ಕೊಳ್ತಾರ. ಆ ಜಾಣತನೂ ನಮ್ಮಲ್ಲಿ ಇರ್ಬೇಕು. ಹಿಟ್ಟನ್ನೇ ನಾವು ಕೆಲವೊಂದು ಗಂಜಿಯಾಗಿ ನೋಡ್ಬೇಕು, ರೊಟ್ಟಿಯಾಗಿ ನೋಡ್ಬೇಕು, ಮುದ್ದೆಯಾಗಿ ನೋಡ್ಬೇಕು. ಅವಾಗ ನಮಗೇನಕತ್ತಿ ಪ್ರಶ್ನೆಗಳು ಅರ್ಥಕ್ಕಾವ. ಇಲ್ಲದೆ ಇದ್ರೆ ಅರ್ಥ ಆಗೋದಿಲ್ಲ ಅಂತಕ್ಕಂಥ ವಿಚಾರ. ಅರ್ಥ ಆಯ್ತಾ? ಈಗ ಈ ಎರಡನ್ನ ನೋಟ್ ಮಾಡ್ಕೊಡ್ರಿ, ಇನ್ನೆರಡನ್ನ ಚರ್ಚೆ ಮಾಡೋಣ. ಕ್ರಿಯಾಪದಗಳ ವಿಧಗಳು. ಕ್ರಿಯಾಪದಗಳ ವಿಧಗಳು. ಮೊದಲದ್ದು ಕಾಲಾರ್ಥಕ ಕ್ರಿಯಾಪದ. ಕಾಲಾರ್ಥಕ ಕ್ರಿಯಾಪದ ಕ್ರಿಯೆಯು ನಡೆದು ಹೋದ, ಕ್ರಿಯೆಯು ನಡೆದು ಹೋದ, ಸದ್ಯ ನಡೆಯುತ್ತಿರುವ, ಸದ್ಯ ನಡೆಯುತ್ತಿರುವ ಹಾಗೂ ಮುಂದೆ ನಡೆಯಬಹುದಾದ, ಹಾಗೂ ಮುಂದೆ ನಡೆಯಬಹುದಾದ ಕಾಲವನ್ನು ತಿಳಿಸುವ, ಕಾಲವನ್ನು ತಿಳಿಸುವ ಕ್ರಿಯಾಪದಗಳೇ ಕಾಲಾರ್ಥಕ ಕ್ರಿಯಾಪದಗಳು. ಕಾಲಾರ್ಥಕ ಕ್ರಿಯಾಪದಗಳು. ಕಾಲಾರ್ಥಕ ಕ್ರಿಯಾಪದಗಳು. ಇವುಗಳಲ್ಲಿ 3 ರೂಪಗಳಿವೆ. ಇವುಗಳಲ್ಲಿ 3 ರೂಪಗಳಿವೆ.
ಮೂರು ರೂಪಗಳಿವೆ. ಒಂದು ಅಂದ್ರೆ ಅಂತ ಹಾಕೋರ್ಬೇಕಾದ್ರೆ ಭೂತಕಾಲ, ಭೂತಕಾಲ. ಆ ಟೈಟಲ್ನಾಗ ದ ಅಂತೇಳಿ ಅದರ ಪ್ರತ್ಯಯ ಹಾಕೊಂಬಿಡಿ. ನಡೆದು ಹೋದ ಕಾಲವನ್ನು ತಿಳಿಸುವ ಕ್ರಿಯಾಪದಗಳು. ನಡೆದು ಹೋದ ಕಾಲವನ್ನು ತಿಳಿಸುವ ಕ್ರಿಯಾಪದಗಳು. ಉದಾಹರಣೆ: ಉದಾಹರಣೆ ಓಡಿದನು, ಓಡಿದನು, ಓಡಿದಳು, ಓಡಿತು, ಓಡಿದರು, ಓಡಿದವು, ಓಡಿದವು. ನೆಕ್ಸ್ಟ್ ವರ್ತಮಾನ ಕಾಲ, ವರ್ತಮಾನ ಕಾಲ, ವರ್ತಮಾನ ಕಾಲ. ಆ ಟೈಟಲ್ನಾಗ ಉತ್ತ ಅಂತ ಹಾಕೋರಿ, ಕ್ರಿಯಾ ಕಾಲಸೂಚಕ ಪ್ರತ್ಯಯ. ಸದ್ಯ ನಡೆಯುತ್ತಿರುವ ಕಾಲವನ್ನು, ಸದ್ಯ ನಡೆಯುತ್ತಿರುವ ಕಾಲವನ್ನು ಸೂಚಿಸುವ ಕ್ರಿಯಾಪದಗಳು. ಸೂಚಿಸುತ್ತಿರುವ ಕ್ರಿಯಾಪದಗಳು. ಉದಾಹರಣೆ: ಉದಾಹರಣೆ ನಡೆಯುತ್ತಾನೆ, ನಡೆಯುತ್ತಾಳೆ, ನಡೆಯುತ್ತದೆ, ನಡೆಯುತ್ತಾರೆ, ನಡೆಯುತ್ತವೆ ಇತ್ಯಾದಿ. ಇನ್ನು ಮೂರನೇದಾಗಿ ಆ ಇ ಭವಿಷ್ಯತ್ ಕಾಲ, ಭವಿಷ್ಯತ್ ಕಾಲ. ಮುಂದೆ ನಡೆಯಬಹುದಾದ, ಮುಂದೆ ನಡೆಯಬಹುದಾದ ಕಾಲವನ್ನು ಸೂಚಿಸುವ ಕಾಲವನ್ನು ಸೂಚಿಸುವ ಕ್ರಿಯಾಪದಗಳು. ಮುಂದೆ ನಡೆಯಬಹುದಾದ ಕಾಲವನ್ನು ಸೂಚಿಸುವ ಕ್ರಿಯಾಪದಗಳು. ಉದಾಹರಣೆ: ಹಾಡುವನು, ಹಾಡುವಳು, ಹಾಡುವುದು, ಹಾಡುವರು, ಹಾಡುವವು. ಇನ್ನು ಕ್ರಿಯಾಪದಗಳಲ್ಲಿ ಎರಡನೇ ಮುಖ್ಯ ವಿಧ, ಅದು ಯಾವುದು? ಸಂಭವನಾರ್ಥಕ ಕ್ರಿಯಾಪದ. ಸಂಭವನಾರ್ಥಕ ಕ್ರಿಯಾಪದ.
ಕ್ರಿಯೆಯು ನಡೆಯುವಲ್ಲಿ ಕ್ರಿಯೆಯು ನಡೆಯುವಲ್ಲಿ ಸಂಶಯ ಸಂದೇಹ ಸಂಶಯ ಸಂದೇಹ ಉಂಟಾದರೆ ಅವು ಸಂಭವನಾರ್ಥಕ ಕ್ರಿಯಾಪದಗಳು. ಅವು ಸಂಭವನಾರ್ಥಕ ಕ್ರಿಯಾಪದಗಳು. ಇವುಗಳಲ್ಲಿ ಆನು, ಆಳು, ಆವು, ಆರು, ಆನು, ಆಳು, ಆವು, ಆರು, ಆದು ಎಂಬ ಪ್ರತ್ಯಯಗಳಿರುತ್ತವೆ. ಇದನ್ನ ಎರಡೆರಡು ರೀತಿಯಲ್ಲೂ ಹೇಳ್ಬೋದು ನಾವು. ಬಂದಾನು ಅಂದ್ರೂ ಸರಿ, ಬಂದಿಯಾನು ಅಂದ್ರೂ ಸರಿ. ಯಾಕಂದ್ರೆ ಬಂದು ಬರು ಪ್ಲಸ್ ಆನು ಸೇರಿಸಿದಾಗ ಅದನ್ನ ನಾವೇನಾಕತಿ ಬಂದಿಯಾನು ಅಂತನೂ ಕೂಡ ಆಗತ್ತೆ. ಹೌದಾ? ನೀವು ಎರಡರಲ್ಲಿ ಯಾವ್ದನ್ನಾದ್ರೂ ಬರ್ಕೋಬಹುದು. ಬಂದಾನು ಉದಾಹರಣೆ, ಬಂದಾನು. ಕೇಳಿಯಾಳು, ನಿಂತಾವು, ನಿಂತಾವು, ಕೇಳಿಯಾವು, ನಿಂತಾರು, ಇತ್ಯಾದಿ. ಹಿಂದೊಮ್ಮೆ ಎಕ್ಸಾಮ್ನಾಗ ಹಚ್ಚೇವು ಕನ್ನಡದ ದೀಪ ಅಂತ ಕೇಳಿದ್ರು. ಹಚ್ಚೇವು ಇದು ಏನು ಅಂತ ಕೇಳಿದ್ರು. ಹಚ್ಚೇವು ಅನ್ನೋದು ಕೂಡ ಒಂದ್ ರೀತಿ ಸಂಭವನಾರ್ಥಕ. ಹಚ್ಚಬಹುದು, ಹಚ್ಚಿರ್ಲಿಕ್ಕಿಲ್ಲ ಅನ್ನುವಂಥ ವಿಚಾರದೊಳಗನ ಅದು ಅಭಿವ್ಯಕ್ತ ಆಗತ್ತೆ ಅಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ಗಮನಿಸ್ತಕ್ಕಂಥದ್ದು. ಇನ್ನ ವಿದ್ಯಾರ್ಥಕ ಕ್ರಿಯಾಪದ, ಸಾಮಾನ್ಯವಾಗಿ ವಿಧಿ ಅಂದ್ರೆ ಅಪ್ಪಣೆ. ಈಗ ಸಂವಿಧಾನದೊಳಗೆ ಬರ್ತದಲ್ಲ, ಆಜ್ಞೆ, ಅಪ್ಪಣೆ, ಆದೇಶ ಅನ್ನುವಂಥ ಅರ್ಥ ಬರ್ತೈತಿ. ಆದ್ರೆ ಕನ್ನಡದಲ್ಲಿ ಅದನ್ನು ಬಳಸುವಾಗ ಹಂಗೆ ಬಳಸಂಗಿಲ್ಲ. ಕೆಲವೊಮ್ಮೆ ಇರ್ತೈತಿ ಆದೇಶ ಅಪ್ಪಣೆ ಇರೋದ ಅದು, ಯಾಕ ಪದದ ಅರ್ಥನ ಅದೈತಿ. ಹೌದಿಲ್ಲ? ವಿದ್ಯಾರ್ಥಕ ಅಂತಂದ್ರೆ ಆಜ್ಞೆ, ಅಪ್ಪಣೆ, ಆದೇಶ ಅಂತನ ಅರ್ಥ. ಆದ್ರೆ ಹೆಚ್ಚಾಗಿ ಏನ್ ಮಾಡ್ತಾರೆ ಅಂದ್ರೆ ವಿನಂತಿ, ಹಾರೈಕೆ, ಶುಭಾಶಯ, ಭಿನ್ನಹ, ವಿಜ್ಞಾಪನೆ ಮಾಡುವಂತಹ ಸಂದರ್ಭದೊಳಗ ಬಳಸುವಂತಹ ಕ್ರಿಯಾಪದಗಳನ್ನ ನಾವೇನಂತ ಕರಿತೀವಿ? ವಿದ್ಯಾರ್ಥಕ ಕ್ರಿಯಾಪದ ಅಂತ ಕರಿತೀವಿ. ಇವುಗಳಲ್ಲಿ ಏನಿರ್ತೈತಿ ಅಂತಂದ್ರೆ ಅಲಿ, ಅರಿ, ಓಣ ಅಂತಕ್ಕಂಥ ಒಂದು ಪ್ರತ್ಯಯಗಳಿರ್ತಾವ. ಹೌದಾ? ಅಲಿ ಅಂದ್ರೆ ಶುಭವಾಗಲಿ, ಒಳ್ಳೇದಾಗಲಿ, ಸುಗಮವಾಗಲಿ. ಹೌದಾ? ಒಂದು ವಿನಂತಿ ಅಲ್ವಾ, ಒಂದು ಹಾರೈಕೆ ಅಲ್ವಾ. ಸೊ ಆ ರೀತಿ ಒಳಗ ಬಳಕೆ ಅನ್ನೋದು. ಇಲ್ಲಿ ಕೇಳಿರಿ, ಇದು ವಿನಂತಿನೂ ಆಗತ್ತೆ. ಕೆಲವೊಮ್ಮೆ ಇದನ್ನ ಒಂದ್ ಸ್ವಲ್ಪ ಧ್ವನಿ ಚೇಂಜ್ ಏಯ್ ಇಲ್ಲಿ ಕೇಳ್ರಿ ನೋಡಿ, ಧ್ವನಿ ಅಷ್ಟ ಚೇಂಜ್, ಪದ ಅದ ಇರ್ತೈತಿ. ನಾವೆಲ್ಲರೂ ಇವತ್ತ ಪಾಠ ಕೇಳೋಣ, ವಿನಂತಿ. ಏಯ್ ನಾವೆಲ್ಲರೂ ಇವತ್ತು ಪಾಠ ಕೇಳೋಣ, ಆದೇಶ. ಹೌದಿಲ್ಲ? ಸೊ ಆಜ್ಞೆನೂ ಆಗತ್ತೆ, ವಿನಂತಿನೂ ಆಗತ್ತೆ ಅಂತಕ್ಕಂಥ ವಿಚಾರ. ಆ ರೀತಿಯಲ್ಲಿ ಬಳಸಲ್ಪಡುವಂತ ಕ್ರಿಯಾಪದಗಳಿಗೆ ಏನಂತ ಕರೀತಾರ? ವಿದ್ಯಾರ್ಥಕ ಕ್ರಿಯಾಪದಗಳು ಅಂತ ಕರೀತಾರೆ. ವಿಧಿ ಅಂದ್ರ ಅಪ್ಪಣೆ, ಆದೇಶ ಅಂತ ಅರ್ಥ. ಅವುಗಳ ಜೊತೆಗೆ
ಹಾರೈಕೆ, ವಿನಂತಿ ಇವುಗಳನ್ನ ಸೂಚಿಸುವಂತಹ ಪದಗಳಲ್ಲಿಯೂ ಅಲಿ, ಅರಿ, ಓಣ ಎಂಬ ಪ್ರತ್ಯಯಗಳಿದ್ರೆ ಅಂತವುಗಳಿಗೆ ನಾವೇನಂತ ಕರಿತೀವಿ? ವಿಧ್ಯರ್ಥಕ. ಇನ್ನ ಕಟ್ಟ ಕಡೆಯ ಒಂದು ಕ್ರಿಯಾಪದ ಯಾವುದು? ನಿಷೇಧ. ಹೆಸರು ಹೇಳ್ತೈತಿ. ಕ್ರಿಯೆನ ನಡೆದಿಲ್ಲ ಅಂತೇಳಿ ಏನಾದರೂ ಸೂಚಿಸುವಂತ ಕ್ರಿಯಾಪದ ಇದ್ರೆ ನಿಷೇಧಾರ್ಥ. ಕ್ರಿಯೆ ನಡೆದೇ ಇಲ್ಲ ಅಂತ ಸೂಚಿಸ್ಬೇಕದು. ಹಾಗಿದ್ರೆ ಇಲ್ಲಿ ಆ ಕ್ರಿಯಾಪದದೊಳಗೆ ಯಾವ ಪ್ರತ್ಯಯ ಇರ್ತಾವ? ಅದ್ರಾಗ ಅನು ಇರ್ತೈತಿ. ಇಲ್ಲ ಅನು ಐತಿಲ್ಲ, ಅನು. ಬರನು, ಕೇಳನು, ತಿನ್ನನು, ಹೇಳನು, ಹೋಗನು, ಅಳು. ಆಮೇಲೆ ಅರು, ಅರು, ಅಳು, ಅವು. ಹೌದಾ? ಸೊ ಇದ್ರ ಜೊತೆಗೆ ಕೆಲವೊಂದಿಷ್ಟು ಅದಾವ. ಇಲ್ಲ ಬರ್ತದಿಲ್ಲ, ಬೇಡ, ಮತ್ತ ಕೂಡದು, ಆಗದು, ಅಲ್ಲ. ಹೌದಿಲ್ಲ? ಸೊ ಇವುಗಳು ಕೂಡ ಏನಾಗ್ತಾವು? ನಿಷೇಧಾರ್ಥಕ ರೂಪಗಳೇ ಆಕಾವ್. ಹೌದಾ? ಒಂದೇ ರೂಪ ಅಂತಂದಾಗ ಬರನು, ಬರರು, ಬರಳು, ಬರವು, ಬರದು, ಬರುವುದಿಲ್ಲ, ಬರಬೇಡ, ಬರ್ಕೂಡ್ದು, ಬರದಾಗದು. ಹೌದಿಲ್ಲ? ಬರುವುದೇ ಇಲ್ಲ, ಬರುವುದೇ ಅಲ್ಲ. ಸೊ ಈ ರೀತಿಯಾದಂಥ ರೂಪಗಳಿದ್ರೆ ಅದನ್ನ ಏನಂತ ಕರಿತೀವಿ ನಾವು? ನಿಷೇಧಾರ್ಥಕ. ಒಟ್ಟಾರೆಯಾಗಿನೂ ಕ್ರಿಯೆ ನಡೆದೇ ಇಲ್ಲ ಅನ್ನುವಂಥ ರೂಪವನ್ನ ಸೂಚಿಸುವಂತ ಕ್ರಿಯಾಪದಗಳೇ ನಿಷೇಧಾರ್ಥಕ ಕ್ರಿಯಾಪದಗಳು ಅಂತಕ್ಕಂಥ ವಿಚಾರ. ಇದನ್ನ ವಿಶೇಷವಾಗಿ ಏನ್ ಮಾಡ್ತಾನೆ ಅಂತಂದ್ರೆ ಇದು ಒಂದ ಇಲ್ಲಿ ಕೆಲವೊಂದು ಸಂದರ್ಭದೊಳಗ ಕಂಪಲ್ಸರಿ ಕನ್ನಡದಾಗ ಕೇಳ್ತಾನೆ. ರಿಟರ್ನ್ ಎಕ್ಸಾಮ್ನಾಗ ಏನ್ ಮಾಡ್ತಾನೆ? ಇಲ್ಲಿ ಯಾವುದೋ ಒಂದು ರೂಪವನ್ನ ಕೊಡ್ತಾನೆ. ಬರೆದನು ಅಂತ ಕೊಡಬಹುದು, ತಿಂದನು ಅಂತ ಕೊಡಬಹುದು. ಇವುಗಳ ನಿಷೇಧಾರ್ಥಕ ರೂಪವನ್ನು ಬರೆಯಿರಿ ಅಂತಾನೆ. ಇದ್ರಾಗ ಯಾವ್ದಾರ ಒಂದು ರೂಪ ಬರೆದ್ರು ಸರಿನಾ? ಬರೆಯುವುದಿಲ್ಲ, ತಿನ್ನುವುದಿಲ್ಲ, ತಿನ್ನನು. ಹೌದಿಲ್ಲ? ಸೊ ಈ ರೀತಿ ಬರೆದ್ರೆ ನಿಮ್ಗೇನಾಗ್ತೈತಿ? ಅಂಕಗಳಲ್ಲಿ ಸಿಗ್ತಾವೆ ಅಂತಕ್ಕಂಥ ವಿಚಾರ. ಆಮೇಲೆ ಕೆಲವೊಮ್ಮೆ ಏನ್ ಮಾಡ್ತಾನೆ? ಇಲ್ಲಿ ಪೂರ್ತಿ ಕ್ರಿಯಾಪದವನ್ನು ಕೊಟ್ಬಿಡ್ತಾನ ನಾವು. ಯಾವ್ದಾದ್ರೂ ಇದ್ರಾಗ ಒಂದು, ಈ 5ರಾಗ ಯಾವ್ದಾದ್ರು ಕೊಡ್ಬೋದು ನಾವು. ಕೊಟ್ಟು ಇದ್ರೊಳಗಿನ ಧಾತುಗಳನ್ನ ಬರೀರಿ ಅಂತ ಹೇಳ್ತಾನ ನಾವು. ಧಾತುಗಳನ್ನ ಬರಿಬೇಕು ಅಂತಕ್ಕಂಥದ್ದು. ಕುಡಿಯುತ್ತಾನೆ, ಅದ್ರಾಗಿಂದ ಧಾತು ಯಾವುದು? ಕುಡಿ ಅಂತಕ್ಕಂಥ ಅಷ್ಟ ತೆಗೆದು ಬರಿಬೇಕು ನಾವು. ಹೌದಿಲ್ಲ? ಬಂದನು, ಇದ್ರಾಗ ಧಾತು ಬಂದ ಅಂತಾರೆ ಕೆಲವರು. ಬಂದ ಅಲ್ಲ, ಬರು, ಬರು ಅಂತಕ್ಕಂಥ ವಿಚಾರ. ಹೌದಿಲ್ಲ? ಸೊ ಆ ರೀತಿಯಾಗಿ ಇಲ್ಲಿ ತಿಂದ, ತಿನ್ನು, ತಿನ್ನು ಧಾತು. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ಏನ್ ಮಾಡ್ಬೇಕು? ಆಯ್ಕೆ ಮಾಡಿ ಬರಿಬೇಕು. ರಿಟರ್ನ್ ಎಕ್ಸಾಮ್ನಾಗ ಅಷ್ಟೇ. ಕೆಲವೊಮ್ಮೆ ಆಬ್ಜೆಕ್ಟಿವ್ ಟೈಪ್ನಾಗೂ ಕೇಳ್ತಾನ. ಬಂದನು, ಇದರಲ್ಲಿನ ಧಾತು ಯಾವುದು ಅಂತ ಕೇಳ್ತಾನ. ಕೆಲವರಿಗೆ ಅದ್ರ ಐಡಿಯಾನ ಇರೋದಿಲ್ಲ. ತೆಗೆದು ಬಂದ ಅಂತ ಇಷ್ಟ ಇಟ್ಬಿಟ್ಟಿರ್ತಾರೆ. ಸೊ ಅಲ್ಲಿ ಏನಾಗುತ್ತೆ? ಅಂಕಗಳು ಹೋಗುವಂತ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ನೇರವಾಗಿ ಕೆಲವೊಮ್ಮೆ ಆಯಾ ವಿಭಾಗದಲ್ಲೂ ಕೂಡ ಕೇಳಿದಂಥ ಉದಾಹರಣೆಗಳು ಅದಾವ. ಇದಿಷ್ಟು ಏನಪ್ಪಾ ಅಂತಂದ್ರೆ ಕ್ರಿಯಾಪದಗಳ ವಿಧಗಳು. ವಿದ್ಯಾರ್ಥಕ ಹೇಳ್ಬೇಕಲ್ಲ, ಈಗ ನೋಟ್ ಮಾಡ್ಕೊಳ್ಳಿ. ವಿಧ್ಯರ್ಥಕ. ವಿಧಿ ಅಂದರೆ ಅಪ್ಪಣೆ, ಆದೇಶ ಎಂದರ್ಥ. ಈ ಅರ್ಥದ ಜೊತೆಗೆ ಹಾರೈಕೆ, ವಿನಂತಿ, ಭಿನ್ನಹ, ಆಶೀರ್ವಾದ,
ಮುಂತಾದವುಗಳನ್ನು ಸೂಚಿಸುವ ಕ್ರಿಯಾಪದಗಳು. ಸೂಚಿಸುವ ಕ್ರಿಯಾಪದಗಳೇ ವಿಧ್ಯರ್ಥಕ ಕ್ರಿಯಾಪದಗಳು. ವಿಧ್ಯರ್ಥಕ ಕ್ರಿಯಾಪದಗಳು ಇವುಗಳಲ್ಲಿ ಅಲಿ, ಅರಿ, ಓಣ ಎಂಬ ಅಲಿ, ಅರಿ, ಓಣ ಎಂಬ ಪ್ರತ್ಯಯಗಳಿರುತ್ತವೆ. ಉದಾಹರಣೆ ಒಳ್ಳೆಯದಾಗಲಿ, ಓದಲಿ, ಬರೆಯಿರಿ, ಕುಣಿಯಿರಿ, ನೆಡೋಣ, ಸಾಗೋಣ ಇತ್ಯಾದಿ. ಇನ್ನು ಅಂತಿಮವಾಗಿರುವಂತಹ ಕ್ರಿಯಾಪದ ನಿಷೇಧಾರ್ಥಕ ಕ್ರಿಯಾಪದ. ಕ್ರಿಯೆ ನಡೆದಿಲ್ಲ, ಕ್ರಿಯೆಯು ನಡೆದಿಲ್ಲ ಅಥವಾ ನಡೆಯುವುದಿಲ್ಲ. ಕ್ರಿಯೆಯು ನಡೆದಿಲ್ಲ ಅಥವಾ ನಡೆಯುವುದಿಲ್ಲ ಎಂಬರ್ಥದಲ್ಲಿ ಬಳಸಲ್ಪಡುವ ಕ್ರಿಯಾಪದಗಳು. ಇವುಗಳಲ್ಲಿ ಅನು, ಅಳು, ಅದು, ಅರು, ಅವು, ಇಲ್ಲ, ಅಲ್ಲ, ಬೇಡ, ಕೂಡದು, ಆಗದು ಎಂಬ ಪ್ರತ್ಯಯಗಳಿರುತ್ತವೆ. ಉದಾಹರಣೆ ಒಂದು ಧಾತು ಇಟ್ಕೊಂಡು ಬರ್ದು ಬಿಡ್ರಿ. ಕೇಳನು, ಕೇಳಲು, ಕೇಳದು, ಕೇಳರು, ಕೇಳವು, ಕೇಳಿಲ್ಲ, ಕೇಳಲ್ಲ, ಕೇಳಬೇಡ. ನೆಕ್ಸ್ಟ್ ಕೇಳಕೂಡದು, ಕೇಳದಾಗದು. ಹೌದಿಲ್ಲ?
ಇವೆಲ್ಲ ಏನು? ನಿಷೇಧಾರ್ಥಕ ಕ್ರಿಯಾಪದಗಳು. ನಿಷೇಧಾರ್ಥಕ ಕ್ರಿಯಾಪದಗಳು. ಇಲ್ಲಿಗೆ ಕ್ರಿಯಾಪದಗಳು ಪೂರ್ಣಗೊಂಡು. ಹೌದಾ? ನಾಮಪದ ಆಯಿತು, ಜೊತೆಗೆ ನಾಮಪದದ ರೂಪಾಂತರಗಳಾದವು, ಕ್ರಿಯಾಪದಗಳಾದವು. ನೆಕ್ಸ್ಟ್ ಏನು ಉಳಿದು? ನೆಕ್ಸ್ಟ್ ಏನು ಉಳಿದು? ಏನು ಉಳಿದ ಇಲ್ಲನ? ಮುಗಿಸ್ಬಿಡೋಣ ವ್ಯಾಕರಣ. ಅವ್ಯಯಗಳದಾವ, ಸಮಾಸಗಳದಾವ, ಮತ್ತ ಅಲಂಕಾರಗಳದಾವ, ಮತ್ ಛಂದಸ್ ಐತಿ, ಮತ್ತ ಇಷ್ಟೇ ಮುಗಿತ. ವೃತ್ತಗಳು ಬಂದಾವ, ಛಂದಸ್ನಾಗ ಬಂದ್ಬಿಡ್ತದೆಲ್ಲ. ಹೌದಲ್ಲ? ಸೊ ಈಗ ಇನ್ನೊಂದು ಸಾಧಿತ ಪದಗಳಿಗೆ ಅಧ್ಯಯನ ಮಾಡೋಣ. ಸಾಧಿತ ಪದಗಳು ಅಂದ್ರೆ ಏನು ಕೇಳಿದ್ರಿ? ಯಾವ್ದಕ್ಕೆ ನಾವು ಸಾಧಿತ ಪದ ಅಂತ ಕರಿತಾ ಇದ್ದೀವಿ? ಆಲ್ರೆಡಿ ಈಗ ಸಾಧಿತ ಧಾತುಗಳ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು, ಹೌದಾ? ಸೊ ಹಂಗ ಸಾಧಿತ ಪದಗಳಂದ್ರೆ ಏನು? ಯಾವ್ದಕ್ಕೆ ನಾವು ಸಾಧಿತ ಪದಗಳು ಅಂತ ಕರಿತಾ ಇದ್ದೀವಿ? ಇನ್ನು ಬೋರ್ಡ್ ಹೊಂದವಲ್ಲ ನಮಗಿದು. ನೆಕ್ಸ್ಟ್ ಚಾಕ್ಪೀಸ್ ಆದ್ರೆ ಅದ್ರ ಚಂದ ಬರಿತಾವ್ರ. ಇದು ಸ್ವಲ್ಪ ನಮ್ ಕೈ ಮೀರಿ ಹೋಗತ್ತಿದೆ. ಸಾಧಿತ ಪದಗಳು ಅಂದ್ರೇನು? ಸಾಧಿತ ಧಾತುಗಳಂದ್ರೇನು ನೋಡಿದ್ರಿಲ್ಲ? ಅಲ್ಲ, ಸಾಧಿತ ಧಾತುಗಳಂದ್ರೇನು? ಪದ ಪ್ರತ್ಯಯ ಸೇರಿಸಿದಾಗ ಸಾಧನೆ ಆಯ್ತು ಅಂತಕ್ಕಂಥ ವಿಚಾರ. ಇಲ್ಲಿ ಸಾಧಿತ ಪದಗಳು ಅಂತಂದ್ರೆ ಕೆಲವೊಮ್ಮೆ ಪದಕ್ಕೆ ಪ್ರತ್ಯಯ ಹತ್ತಾವು, ಪದಕ್ಕೆ ಪ್ರತ್ಯಯ ಸೇರಿಸ್ತಾವು. ಇನ್ನು ಕೆಲವೊಮ್ಮೆ ಪದಕ್ಕೆ ಪದನ ಸೇರ್ತಾವ, ಸೇರಿ ಹೊಸ ಬಗೆಯ ಪದಗಳ ಸಾಧನೆ ಆಗ್ತಾವ. ಸೊ ಅದಕ್ಕೆ ಸಾಧಿತ ಪದಗಳು ಅಂತ ಕರೀತಾವ. ಪದಕ್ಕೆ ಪ್ರತ್ಯಯ ಸೇರ್ತಾವು, ಆಮೇಲೆ ಪದಕ್ಕೆ ಪದ ಸೇರಿಸ್ತಾವ, ಹಾಗೆ ಹೊಸ ಬಗೆಯ ಪದಗಳು ಉಂಟಾಗ್ತಾವು. ಅದನ್ನ ಏನಂತ ಕರೀತಾರ? ಸಾಧಿತ ಪದಗಳು ಅಂತ ಕರೀತಾರೆ. ಈ ಸಾಧಿತ ಪದಗಳಲ್ಲಿ ಎಷ್ಟು ಪ್ರಕಾರಗಳದಾವು? ಹಿಂದೆ ಹೇಳೇನೆ. ಯಾವ್ಯಾವು? ಮೊದಲನೇದಾಗಿ ತತ್ ಪ್ರತ್ಯಯಗಳು ಸೇರಿದಾಗ ತದ್ದಿತಾಂತಗಳು ಉಂಟಾಕ್ಕವು ಅಥವಾ ತದ್ದಿತಗಳು ಉಂಟಾಕ್ಕವು. ಕೃತ್ ಪ್ರತ್ಯಯ ಸೇರಿದಾಗ ಪದಕ್ಕೆ ಧಾತುವಿಗೆ ಕೃದಂತಗಳು ಉಂಟಾಕ್ಕವು. ಪದಕ್ಕೆ ಪದ ಸೇರಿದಾಗ ಸಮಾಸಗಳು ಉಂಟಾಕ್ಕವು. ಸಮಾಸಗಳು ಉಂಟಾಕ್ಕವು. ಹೌದಲ್ಲ? ಸೊ ಮತ್ ಇದ್ರಾಗ ಪ್ರಕಾರಗಳದಾವ. ಯಾವ್ಯಾವು? ಇದ್ರಾಗ 4 ಪ್ರಕಾರ ಅದಾವ. ತದ್ದಿತಾಂತಗಳಲ್ಲಿ ಮತ್ತೆ ಎಷ್ಟು? 4 ಪ್ರಕಾರ. ಯಾವ್ಯಾವು? ತದ್ದಿತ ನಾಮ, ತದ್ದಿತ ವಿಶೇಷಣ, ನೆಕ್ಸ್ಟ್ ತದ್ದಿತಾಂತ ಭಾವನಾಮ, ಇನ್ನ ತದ್ದಿತಾಂತ ಅವ್ಯಯಗಳು. ಕೃದಂತಗಳು ಸೇಮ್ ಪ್ಯಾಟರ್ನ್, ಏನ್ ಚೇಂಜಸ್ ಇಲ್ಲ. ಈ 4 ಏನದಾವಲ್ಲ, ಈ 4 ಏನಾಗ್ತಾವು? ಇಲ್ಲಿ ರಿಪೀಟ್ ಆಗ್ತಾವ. ಕೃದಂತ, ನಾಮ, ವಿಶೇಷಣ, ಭಾವನಾಮ, ಅವ್ಯಯ. ಹೌದಾ? ಆಸ್ ಇಟ್ ಈಸ್. ಅಲ್ಲಿ ತದ್ದಿತಾಂತ ತೆಗೆದು ಕೃದಂತ ಹಾಕೋದಷ್ಟ. ಈ ಕಡೆಗೆ ಬಂದಾಗ ಸಮೋಸಗಳಲ್ಲಿ ಎಷ್ಟು ಪ್ರಕಾರ ಅದಾವು? 8 ಪ್ರಕಾರ ಅದಾವ. ಯಾವ್ಯಾವು? ನನ್ನ ಪ್ರಕಾರ 4 ಅದಾವ. ಸಮಾಸಗಳಲ್ಲಿ ಎಷ್ಟು? ಮುಖ್ಯವಾಗಿ 4 ಪ್ರಕಾರಗಳು. ಯಾವ್ಯಾವು? ಉತ್ತರ ಪದ ಪ್ರಧಾನ ಸಮಾಸಗಳು.
ಉತ್ತರ ಪದ ಪ್ರಧಾನ ಸಮಾಸಗಳು. ನೆಕ್ಸ್ಟ್ ಪೂರ್ವ ಪದ ಪ್ರಧಾನ ಸಮಾಸಗಳು. ಇದ್ರಾಗ ಒಂದ ಬರ್ತೈತಿ ಅಂಶಿ. ಇನ್ನ ಉಭಯ ಪದ ಪ್ರಧಾನ ಸಮಾಸಗಳು. ಉಭಯ ಪದ ಪ್ರಧಾನ ಅದ್ಯಾವುದು? ದ್ವಂದ್ವ. ಇನ್ನ ಅನ್ಯ ಪದ ಪ್ರಧಾನ ಸಮಾಸ. ಅನ್ಯ ಪದ ಅದ್ಯಾವುದು? ಬಹುರ್ವೀಹಿ. ಇನ್ನು ಉಳಿದವೆಲ್ಲ ಉತ್ತರ ಪದ. ಯಾವ ಬರ್ತಾವು? ತತ್ಪುರುಷ. ನೆಕ್ಸ್ಟ್ ಕರ್ಮಧಾರೆಯ. ನೆಕ್ಸ್ಟ್ ಕ್ರಿಯಾ, ದ್ವಿಗು, ಇನ್ನೊಂದು ಗಮಕ. ಹೌದಾ? ಎಂಟಾದಿಲ್ಲ? ಆದ್ರೆ ಆ 8ಕ್ಕೆ ಈ ರೀತಿ ಮೊದಲು ಏನ್ ಮಾಡ್ತಾರೆ? ಪ್ರಕಾರಗಳನ್ನು ಗುರುತಿಸ್ತಾರೆ. 4 ಪ್ರಕಾರ ಫಸ್ಟ್. ಆ 4ದಾಗ ಮತ್ತೆ ಈ ರೀತಿ ವೆರೈಟಿ ನಾವು ನೋಡ್ತಾ ಇದ್ದೀವಿ. ಇವಿಷ್ಟು ಕನ್ನಡದಲ್ಲಿ ಬಳಸಲ್ಪಡುವ ಸಾಧಿತ ಪದಗಳು. ಸಾಧಿತ ಪದಗಳು. ಇಲ್ಲಿ ಪದಕ್ಕೆ ಪ್ರಕೃತಿ ಸೇರಿಸ್ತಿದ್ದು, ಪ್ರತ್ಯಯ ಸೇರಿಸ್ತೀವಿ. ಇಲ್ಲಿ ಪದಕ್ಕೆ ಪದ ಸೇರಿಸಿ ಹೊಸ ಬಗೆಯ ಪದಗಳನ್ನು ಉಂಟ ಮಾಡ್ತಾ ಇದ್ದೀವಿ. ಬರ್ಕೊಡು ಟೈಟಲ್. ಸಾಧಿತ ಪದಗಳು. ಸಾಧಿತ ಪದಗಳು ನಾವೆಲ್ಲ ಹೆಂಗ್ ಮಾಡ್ತೀವಿ ಅಂದ್ರೆ, ಬೇರೆ ಬೇರೆ ಪುಸ್ತಕದಾಗ ತದಿತಾಂತಗಳು ಬೇರೆ, ಸಮಾಸಗಳು ಬೇರೆ, ಮತ್ತೆ ಕೃದಂತಗಳು ಬೇರೆ ಅಂತ ಟೈಟಲ್ನ ನೋಡ್ಬಿಡ್ತೀವಿ. ವ್ಯಾಕರಣ ಇಡಿಯಾಗಿ ಕಲಿಬೇಕು. ಏನ್ ಬರ್ಕೊಂಡ್ರಿ? ಸಾಧಿತ ಪದಗಳ ಕೆಲವು ನಾಮ ಪ್ರಕೃತಿಗಳಿಗೆ ಧಾತುಗಳಿಗೆ ವಿವಿಧ ಪ್ರತ್ಯಯಗಳು, ವಿವಿಧ ಪ್ರತ್ಯಯಗಳು ಸೇರಿ, ವಿವಿಧ ಪ್ರತ್ಯಯಗಳು ಸೇರಿ ಕೆಲವು ಪದಗಳಿಗೆ ಪದಗಳು ಸೇರಿ, ಕೆಲವು ಪದಗಳಿಗೆ ಪದಗಳು ಸೇರಿ ಉಂಟಾಗುವ ಉಂಟಾಗುವ ಹೊಸ ಬಗೆಯ ಪದಗಳೇ, ಹೊಸ ಬಗೆಯ ಪದಗಳೇ ಸಾಧಿತ ಪದಗಳು. ಸಾಧಿತ ಪದಗಳು. ಸಾಧಿತ ಪದಗಳಲ್ಲಿ ಸಾಧಿತ ಪದಗಳಲ್ಲಿ 3 ಮುಖ್ಯ ವಿಧಗಳಿವೆ. 3 ಮುಖ್ಯ ವಿಧಗಳಿವೆ. ಅವು ಬರ್ಕೊಂಬಿಡಿ.
ನೀವು ಪೂರ್ತಿಯಾಗಿ ಬರ್ಕೋರಿ, ಅರ್ಧಂಬರ್ಧ ಬರ್ಕೊಂಡಿರಿ. ಕ್ರನಾತ್ ವಿ ಬಾ ಹೌದಲ್ಲ? ಪೂರ್ಣ ಆಯ್ತಾ? ಕ್ಲಿಯರ್ ಆಯ್ತಾ? ಬರದ್ರಾ? ಸೊ ಒಂದೊಂದೇ ಹೋಗೋಣ. ಈಗ ಮೊದಲದ್ದು ಯಾವುದು? ತದಿತಾಂತಗಳು, ಕೃದಂತಗಳು ಹೆಸರು ಹೇಳ್ತಾವ. ಅಂತ್ಯದಲ್ಲಿ ತತ್ಪ್ರತ್ಯಯ ಬಂದ್ರ ತದಿತಾಂತ, ಅಂತ್ಯದಲ್ಲಿ ಕೃತ್ ಪ್ರತ್ಯಯ ಬಂದ್ರ ಕೃದಂತ. ಹೆಸರು ಹೇಳ್ತಾವ. ತದ್ದಿತ ಅಂತ, ಕೃತ್ ಪ್ಲಸ್ ಅಂತ, ತತ್ ಪ್ಲಸ್ ಅಂತ. ಹೌದಾ? ಹಾಗಾದ್ರೆ ತದಿತಾಂತರ ಅಂದ್ರೆ ಏನು ಅನ್ನುವಂಥ ವಿಚಾರಕ್ಕೆ ಬಂದಾಗ, ನಾಮ ಪ್ರಕೃತಿಗಳಿಗೆ ಪ್ಲಸ್ ತತ್ಪ್ರತ್ಯಯಗಳು, ತತ್ತಿ ಪ್ರತ್ಯಯ ಅಲ್ಲ, ತತ್ಪ್ರತ್ಯಯಗಳು ಸೇರಿದಾಗ ಉಂಟಾಗುವಂತ ಪದಗಳನ್ನು ನಾವೇನಂತ ಕರಿತೀವಿ? ತದ್ದಿತಾಂತಗಳು ಅಂತ ಕರಿತಾ ಇದ್ದೀವಿ. ತದ್ದಿತಾಂತಗಳು. ಹೌದಾ? ಇದೊಂದು ರೀತಿ ಸೂತ್ರ. ನಾಮಪದಕ್ಕೆ ನೋಡಿದ್ವಿ, ಕ್ರಿಯಾಪದಕ್ಕೆ ನೋಡಿದ್ವಿ. ಅದೇ ರೀತಿ ತದ್ದಿತಾಂತಗಳಾಗಬೇಕು ಅಂದ್ರೆ ಏನಿರಬೇಕು? ನಾಮ ಪ್ರಕೃತಿಗಳು. ಆಮೇಲೆ ಸಿಂಪಲ್ ಆಗಿ ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗ್ಲಿ, ತದ್ದಿತಾಂತಗಳು ಅಂದ್ರೆ ನಾಮ ಮೂಲದ್ದು, ಕೃದಂತಗಳು ಅಂದ್ರೆ ಕ್ರಿಯಾ ಮೂಲದ್ದು. ಇದು ಡಿಫರೆನ್ಸ್ ಗೊತ್ತಿರಲಿ. ಕೆಲವೊಂದು ಪ್ರತ್ಯಯಗಳು ಸೇಮ್ ಇರ್ತಾವ. ಪ್ರತ್ಯಯಗಳು ಸೇರಿಸುವಂತ ಪ್ರತ್ಯಯಗಳು ಕೃತ್ ಪ್ರತ್ಯಯ, ತತ್ ಪ್ರತ್ಯಯ, ಈ ಪ್ರತ್ಯಯ ಸೇಮ್ ಇರ್ತಾವ. ಬಟ್ ನಾವು ಎಲ್ಲಿಂದ ಬರಬೇಕು ಅಂದ್ರೆ ಅವುಗಳ ಮೂಲದಿಂದ ಬರಬೇಕು. ಅದು ಕ್ರಿಯಾಜನ್ಯನೋ ಅಥವಾ ನಾಮಜನ್ಯನೋ ಅಂತ ಗುರುತಿಸ್ಬೇಕು. ನಾಮಜನ್ಯ ಆದ್ರೆ ತದಿತಾಂತ, ಕ್ರಿಯಾಜನ್ಯ ಆದ್ರೆ ಕೃದಂತ ಅನ್ನುವಂಥ ವಿಚಾರ ಗೊತ್ತಿರಬೇಕು ಅಂತಕ್ಕಂಥ ವಿಚಾರಗಳು. ಹಾಗಾಗಿ
ಇಲ್ಲಿ ತದ್ದಿತಾಂತಗಳು ಅನ್ನುವಂಥ ವಿಚಾರಕ್ಕೆ ಬಂದಾಗ ಕೆಲವೊಂದಿಷ್ಟು ನಾವು ತತ್ಪ್ರತ್ಯಯಗಳನ್ನು ಸೇರಿದಾಗ, ಉದಾಹರಣೆಗಾಗಿ ಗಾರ, ಕಾರ, ಹೌದಾ, ತನ ಅನ್ನುವಂಥದ್ದು, ಈಕೆ ಅನ್ನುವಂಥದ್ದು, ಅಂತೆ ಅನ್ನುವಂಥದ್ದು, ಹೊರಗೆ ಅಂತಕ್ಕಂಥದ್ದು, ಇತಿ ಅಥವಾ ಗಿತ್ತಿ ಅಂತಕ್ಕಂಥದ್ದು, ಇವೆಲ್ಲ ಏನಿವು ತತ್ಪ್ರತ್ಯಯಗಳು. ಈ ತತ್ಪ್ರತ್ಯಯಗಳಿಗೆ ನಾಮ ಪ್ರಕೃತಿಗಳು ಸೇರಿದಾಗ ಅವು ಆಟೋಮೆಟಿಕಲಿ ಏನಾಗ್ತಾವು? ತದಿತಾಂತಗಳಾಗ್ತವೆ. ಕನಸು ಪ್ಲಸ್ ಗಾರ ಕನಸುಗಾರ, ಚಿತ್ರ ಪ್ಲಸ್ ಕಾರ ಚಿತ್ರಕಾರ, ಓಲೆ ಪ್ಲಸ್ ಕಾರ ಓಲೆಕಾರ, ವಚನ ಪ್ಲಸ್ ಗಾರ ವಚನಗಾರ, ತನ ಬಡತನ, ಸಿರಿ ಪ್ಲಸ್ ತನ ಸಿರಿತನ, ದಡ್ಡತನ ಜಾಣತನ ಬರ್ತಾವಿಲ್ಲ. ನೆಕ್ಸ್ಟ್ ಈಕೆ ಚೆಲುವಿಕೆ, ಸೊಗಸುಗಾರಿಕೆ, ಮೋಜುಗಾರಿಕೆ. ನೆಕ್ಸ್ಟ್ ಅಂತೆ. ಷಷ್ಠ್ಯಂತ ನಾಮಪದಗಳ ಮುಂದೆ ಬದಲಾಗದ ಏಕರೂಪದ ಒಂದು ತತ್ಪ್ರತ್ಯಯಗಳು ಹತ್ತದಾಗ ಅವೇನಕ್ಕವು? ಅವೇಗಳಕ್ಕವು. ಅದಕ್ಕಾಗಿ ರಾಮನ ಅಂತೆ, ಮರದ ಅಂತೆ, ಷಷ್ಠ್ಯಂತ ನಾಮಪದ ಬರಬೇಕು, ಷಷ್ಠಿ ಇರ್ಬೇಕು ಮೊದ್ಲು, ಹೌದಾ? ರಾಮನ ಹೊರಗೆ, ಮರದ ಹೊರಗೆ. ಆಮೇಲೆ ಇತಿ, ಕನ್ನಡ ಪ್ಲಸ್ ಇತಿ ಕನ್ನಡತಿ, ಬ್ರಾಹ್ಮಣ ಪ್ಲಸ್ ಇತಿ ಬ್ರಾಹ್ಮಣತಿ, ಗೌಡ ಪ್ಲಸ್ ಇತಿ ಗೌಡತಿ, ಅಗಸ ಪ್ಲಸ್ ಗಿತ್ತಿ ಅಗಸ ಗಿತ್ತಿ, ಹೂವಾಡ ವಾಡಿಗ ಅಂತ ಇರ್ತೈತಿ, ಹೂವಾಡ ಗಿತ್ತಿ, ಹೌದಿಲ್ಲ? ಸೊ ಇವುಗಳನ್ನೆಲ್ಲ ನಾವೇನಂತ ಕರಿತೀವಿ? ತದಿತಾಂತಗಳು ಅಂತ ಕರಿತೀವಿ. ನಾನು 4 ಉದಾಹರಣೆ ಕೊಟ್ಟಬಿಟ್ಟೆ. ಇದ್ರಾಗ 4 ಉದಾಹರಣೆಗಳು ಬಂದಾವು, ಹೌದಾ? ನಾಮಿನಲ್ ಆಗಿ ಇದ್ರಾಗ ತಗೊಂಡಿದ್ದೆ, ಹೌದಾ? ಇನ್ನು ಮೊದಲೇ ಭಾಗಕ್ಕೆ ಬರೋಣ. ಈ ತದಿತಾಂತಗಳಲ್ಲಿ ಎಷ್ಟು ಪ್ರಕಾರ ಅದಾವು? ಎಸ್, 4 ಪ್ರಕಾರ ಅದಾವ. ಯಾವ್ಯಾವು? ತದಿತಾಂತ ನಾಮ, ತದಿತಾಂತ ವಿಶೇಷಣ. ಈಗ ಮೊದಲೇದಾಗಿ ತದಿತಾಂತ ನಾಮಕ್ಕೆ ಬರೋಣ. ತದಿತಾಂತ ನಾಮ ಅಂದ್ರೇನು? ನಾಮಪದ. ತದಿತಾಂತ ನಾಮಪದಗಳು ಗಾರ, ಕಾರ, ಕಾರ್ತಿ, ಗಾರ್ತಿ, ಈ, ಇತಿ, ಗಿತ್ತಿ, ಒಳಿಗ, ಅಳಿ ಮುಂತಾದ ತತ್ಪ್ರತ್ಯಯಗಳನ್ನು ಸೇರಿದಾಗ ಅವುಗಳಿಂದ ನಾಮಪದಗಳು ಉಂಟಾದ್ರ ಅಂಥವುಗಳನ್ನ ಏನಂತ ಕರೀತಾರ? ತದಿತಾಂತ ನಾಮಗಳು ಅಂತ ಕರೀತಾರ. ವಾಚಾಳಿ, ಮರೆಗುಳಿ, ಲಂಚಗುಳಿ, ಹಾವಾಡಿಗ, ಹೂವಾಡಿಗ, ಹೂವಾಡಗಿತ್ತಿ, ಹಾವಾಡಗಿತ್ತಿ, ಆಟಗಾರ, ಓಟಗಾರ, ಹೌದಾ? ಸೊ ಇವೆಲ್ಲ ಏನಾಗ್ತವೆ? ಇವು ತದಿತಾಂತ ನಾಮಗಳು. ತದಿತಾಂತ ನಾಮಗಳು ಅಂತ. ಇದರ ಕೆಲವನ್ನು ಸ್ತ್ರೀವಾಚಕ ಪ್ರತ್ಯಯದಲ್ಲಿ ಬಳಕೆ ಮಾಡಿದ್ವಿ ನಾವು. ಪುರುಷವಾಚಿ ಪದಗಳನ್ನ ಸ್ತ್ರೀವಾಚಿ ರೂಪಕ್ಕೆ ಬದಲಿ ಮಾಡೋದಕ್ಕೆ ಬಳಕೆ ಮಾಡ್ಕೊಂಡಿದ್ದೆ. ಅವು ಇಲ್ಲಿನೂ ಕೂಡ ಮತ್ತೆ ಬರ್ತಾವ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಕ್ಕಂಥದ್ದು, ಹೌದಾ? ಒಟ್ಟಾರೆಯಾಗಿ ಅವು ನಾಮಗಳಾಗಿರ್ತಾವ, ನಾಮಪದಗಳಾಗಿರ್ತಾವ. ಇನ್ನು ತದಿತಾಂತ ವಿಶೇಷಣ ಅಂತಂದ್ರೆ ಬರ್ಕೊಂಡಿರಿ ಈಗ ಆಲ್ರೆಡಿ, ಏನೂ ಬದಲಾವಣೆ ಇಲ್ಲ. ಈ ನಾಮಪದಗಳೇ ಈಗೇನು ಹೇಳಿದ್ನಲ್ಲ, ಈ ನಾಮಪದಗಳೇ ವಿಶೇಷಣದ ಸ್ಥಾನದಲ್ಲಿ ಬಂದ್ರ, ಅಂದ್ರ ಪೂರ್ವ ಪದದ ಜಾಗದಾಗ ಬಂದ್ರ ತದಿತಾಂತ ವಿಶೇಷಣಗಳು, ಹೌದಾ? ಎರಡನೇದೇನು? ತದಿತಾಂತ ವಿಶೇಷಣ. ಉದಾಹರಣೆಗಾಗಿ ಮರೆಗುಳಿ ಮಲ್ಲಪ್ಪ. ಈ ಮರೆಗುಳಿ ಅಂತ ಇಷ್ಟ ಕೇಳಿದ ಅಂದ್ರದೇನು? ತದಿತಾಂತ ನಾಮ. ಮರೆಗುಳಿ ಮಲ್ಲಪ್ಪ ಅಂತ ಕೊಟ್ಟು ಇದೇನು ಅಂತ ಕೇಳಿದಾಗ ಇದು ಕಂಪಲ್ಸರಿ ಏನಾಗತ್ತದಾಗ? ತದಿತಾಂತ ವಿಶೇಷಣ. ಯಾಕಂದ್ರೆ ಅದು ಇರೋದು ವಿಶೇಷಣದ ಜಾಗದಾಗ, ವಿಶೇಷಣದ ಜಾಗದಾಗದ ಅಂತಕ್ಕಂಥ ವಿಚಾರ. ಆಮೇಲೆ ಸೂಲಗಿತ್ತಿ ಸಂಕವ್ಯ. ಸೊ ಈ ಸೂಲಗಿತ್ತಿ ಏನಾಗತ್ತವಾಗ? ಇಲ್ಲಿ ವಿಶೇಷಣವಾಗತ್ತೆ, ಹೌದಾ? ಅದಷ್ಟೇ ಬಳಕೆ ಆಗಿದ್ರೆ ಏನಾಗತ್ತೆ? ತದಿತಾಂತ ನಾಮ. ಆದ್ರೆ ಇಲ್ಲಿ ಉತ್ತರ ಪದ ಜಾಗದಲ್ಲಿ ಒಂದು ನಾಮಪದ ಇದೆ, ಅದು ವಿಶೇಷವಾಗಿದೆ.
ಇದು ವಿಶೇಷಣವಾಗಿದೆ ಅಂತಕ್ಕಂಥ ವಿಚಾರಗಳು. ಅರ್ಥ ಆಯ್ತಾ? ತದಿತಾಂತ ನಾಮ ಅಂದ್ರೇನು, ತದಿತಾಂತ ವಿಶೇಷಣ ಅಂದ್ರೇನು ಅಂತಕ್ಕಂಥ ವಿಚಾರಗಳು. ಹೌದಾ? ಇಲ್ಲಿ ಯಾವುದೇ ಪ್ರತ್ಯಯಗಳು ಬರೋದಿಲ್ಲ. ಅವ ಏನಕ್ಕವು ವಿಶೇಷಣದ ಜಾಗದಲ್ಲಿ ಬರ್ತವೆ ಅಂತಕ್ಕಂಥ ವಿಚಾರ. ಇನ್ನ ಮೂರನೇದಾಗಿ ತದಿತಾಂತ ಭಾವನಾಮಕ್ಕೆ ಹೋಗೋಣಂತ. ಅದಕ್ಕಿಂತ ಮೊದಲು ಈ ಎಲ್ಲ ವಿಚಾರ ಬರ್ಕೊಡ್ರಿ. ತದಿತಾಂತಗಳು ನಾಮ ಪ್ರಕೃತಿಗೆ ತತ್ಪ್ರತ್ಯಯಗಳು ಸೇರಿದಾಗ ಉಂಟಾಗುವ ಪದಗಳೇ ತದಿತಾಂತಗಳು. ಉದಾಹರಣೆ ಒಂದು ಸೂತ್ರ ಹಾಕೋರಿ. ನಾಮ ಪ್ರಕೃತಿ ಪ್ಲಸ್ ತತ್ಪ್ರತ್ಯಯಗಳು ಇಸ್ ಈಕ್ವಲ್ ಟು ತದಿತಾಂತಗಳು. ಹೌದಾ? ಕನ್ನಡ ಪ್ಲಸ್ ಈಗ ಏನಾಯ್ತು? ಕನ್ನಡಿಗ. ಅದ ಸೇಮ್ ಕನ್ನಡ ಪ್ಲಸ್ ಇತಿ ಕನ್ನಡತಿ. ಜಾಣ ಪ್ಲಸ್ ತನ ಜಾಣತನ. ನೆಕ್ಸ್ಟ್ ಸಿರಿ ಪ್ಲಸ್ ತನ ಸಿರಿತನ. ನೆಕ್ಸ್ಟ್ ಮರದ ಪ್ಲಸ್ ಅಂತೆ ಮರ ಪ್ಲಸ್ ಅಂತೆ. ಅದು ಸಾರಿ, ಮರ ಪ್ಲಸ್ ಅಂತೆ ಮರದ ಅಂತೆ. ನಾವು ಹೊಸಗನ್ನಡದ ಕೂಡಿಸಿ ಓದ್ತೀವಿ, ಬಟ್ ಷಷ್ಠ್ಯಂತ ನಾಮಪದಗಳ ಮುಂದೆ ಬರಬಹುದು ಅಂತೈತಿ. ಮರದಂತೆ ಅಂದ್ರೂ ತಪ್ಪಿಲ್ಲ. ಆಮೇಲೆ ರಾಮ ಪ್ಲಸ್ ವರೆಗೆ ರಾಮನ ವರೆಗೆ ಇನ್ನ ಸಬ್ ಟೈಟಲ್ ಕೊಡ್ರಿ. ತತ್ಪ್ರತ್ಯಯಗಳು ಸಿಂಪಲ್ ಒಂದು ಸೆಂಟೆನ್ಸ್. ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಹೊರತುಪಡಿಸಿ ಸೇರುವ ಪ್ರತ್ಯಯಗಳೇ ತತ್ಪ್ರತ್ಯಯಗಳು. ಹೌದಾ? ಉದಾಹರಣೆ ಅಂತೂ ಬೇಡ, ಈಗ ಆಲ್ರೆಡಿ ಸಾಕಷ್ಟು ಬಂದಿರ್ತಾವಲ್ಲಿ. ಮಧ್ಯದಲ್ಲಿ ಬಂದಿರುವಂಥವು ತತ್ಪ್ರತ್ಯಯ.
ಈಗ ನೆಕ್ಸ್ಟ್ ಮತ್ತೆ ಬರ್ತಾವ. ಇನ್ನ ತದಿತಾಂತಗಳ ವಿಧಗಳು. ತದಿತಾಂತಗಳ ವಿಧಗಳು ಅದ್ರಾಗ ಒಂದನೇದ್ದು ತದಿತಾಂತ ನಾಮ. ತದಿತಾಂತ ನಾಮಗಳು ನಾಮ ಪ್ರಕೃತಿಗಳಿಗೆ ಗಾರ ಕಾರ ಗಾರ್ತಿ ಕಾರ್ತಿ ಈಗ ಇತಿ ಗುಳಿ ಗುಳಿ ಅಡಿಗ ಅಡಿಗ ಮುಂತಾದ ತತ್ಪ್ರತ್ಯಯಗಳು ಸೇರಿದಾಗ ಉಂಟಾಗುವ ನಾಮಗಳೇ ತದಿತಾಂತ ನಾಮಗಳು. ಉದಾಹರಣೆ, ಈಗ ಒಂದ್ ಸೈಡ್ ಏನ್ ಮಾಡ್ರಿ, ತತ್ಪ್ರತ್ಯಯಗಳನ್ನ ಬರ್ಕೊಡ್ರಿ, ಅದ್ರ ಮುಂದೆ ಒಂದ್ ಎರಡೆರಡು ಉದಾಹರಣೆ. ಆಯ್ತಾ? ಅರ್ಥ ಆಯ್ತಾ? ಫಸ್ಟ್ ಗಾರ ಕಾರ ಕೂಲಿಕಾರ, ಚಿತ್ರಕಾರ, ಬರಹಗಾರ, ಆಟಗಾರ. ನೆಕ್ಸ್ಟ್ ಗಾರ್ತಿ ಕಾರ್ತಿ ಓಟಗಾರ್ತಿ ನೃತ್ಯಕಾರ್ತಿ ವಚನಗಾರ್ತಿ, ಕಥೆಗಾರ್ತಿ ಇತ್ಯಾದಿ. ಈಗ ಇತಿ ಶಿಲ್ಪಿಗ, ಲೆಕ್ಕಿಗ, ಗೌಡತಿ ಗೊಲ್ಲತಿ, ನೆಕ್ಸ್ಟ್ ಸಾಕ ಬರ್ಕತ್ತೀರಾ? ನೆಕ್ಸ್ಟ್ ಯಾವದಾವ್? ಒಳಿ ಆಳಿ ಗುಳಿ ಲಂಚಗುಳಿ, ಆಟಗುಳಿ, ಸಾಲಗುಳಿ, ವಂತ, ಹಣವಂತ, ಗುಣವಂತ, ಹೃದಯವಂತ, ಜಾಣೆ, ಬುದ್ಧಿವಂತ, ಚಲುವೆ ಇತ್ಯಾದಿ.
ಇತ್ಯಾದಿ. ಇನ್ನು ನೆಕ್ಸ್ಟ್ ಏನ್ ಮಾಡ್ರಿ ಅಂತಂದ್ರ ಈಗ ಆಲ್ರೆಡಿ ತದಿತಾಂತ ವಿಶೇಷಣಗಳನ್ನ ಬರ್ಸ್ಯದ ನಿಮಗೆ. ಬರ್ಸ್ಯದನ ಇಲ್ಲ? ನನಗೇನೋ ವರ್ಷನ ನೆನಪೈತ್ ನನಗೆ. ವಿಚಾರ ಮಾಡ್ರಿ. ತದಿತಾಂತ ವಿಶೇಷಣಗಳು ಬರ್ಸನೋದಿಲ್ಲ? ಸೊ ಕಾಪಿ ಅಂಡ್ ಪೇಸ್ಟ್ ಅದಾ. ನಾಳೆ ದಿನ ಮತ್ತಷ್ಟು ವಿಚಾರಗಳೊಂದಿಗೆ ಸೇರ್ಸೋಣ. ಯಾವುದು? ಮೂರನೇದಾಗಿ ತದಿತಾಂತ ಭಾವನಾಮ ಅವ್ಯಯಗಳನ್ನು ಚರ್ಚೆ ಮಾಡಿ ಕೃದಂತಗಳಿಗೆ ಹೋಗೋಣ. ಉಳಿದದ್ದನ್ನ ಅದಕ್ಕೆ ಒಂದು ಪ್ಯಾರಾಗ್ರಾಫ್ ಇರ್ಬೇಕಷ್ಟೇ. ಅದೇನಿಲ್ಲ ತದಿತಾಂತ ವಿಶೇಷಣಗಳು. ಇವೇ ಏನಾಗ್ತಾವು? ತದಿತಾಂತ ನಾಮಗಳೇ ವಿಶೇಷಣದ ಸ್ಥಾನದಲ್ಲಿ ಬಂದ್ರೆ ಅವು ಏನಾಗ್ತಾವು? ತದಿತಾಂತ ವಿಶೇಷಣಗಳು. ಅಲ್ಲಿ ಹೇಳಿಕೆನೂ ಬರ್ಕೊಂಡಿರಿ. ನೋಟ್ಸ್ ಕಂಪ್ಲೀಟ್ ಆಗ್ಬೇಕಂದ್ರೆ ಎಳ್ಕೊಂಬಂದು ಇಲ್ಲಿ ಬರೆದು ಬಿಡ್ರಿ ಅದನ್ನು.